ಪೂರ್ವಮೀಮಾಂಸೆಯಿಂದ ಉತ್ತರ ಮೀಮಾಂಸೆಯ ಕಡೆ ಒಲಿದದ್ದು ಹೇಗೆ, ಇದನ್ನು ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡೋದು ನನ್ನ ಉದ್ದೇಶ. ವೇದದಿಂದ ವೇದಾಂತಕ್ಕೆ ಅಂತನ್ನುವಾಗ ಪೂರ್ವಮೀಮಾಂಸೆಯಿಂದ ಉತ್ತರ ಮೀಮಾಂಸೆಯ ಕಡೆಗೆ, ಮತ್ತು ಪೂರ್ವಮೀಮಾಂಸೆಯಲ್ಲಿ ಈ ಧರ್ಮ ಅಂತನ್ನುವ ಮಾತು ತುಂಬ ಮುಖ್ಯವಾಗಿತ್ತು. ವೇದದ ಅರ್ಥವೇ ಧರ್ಮ ಅಂಥೇಳಿ. ಈಗ ಮೋಕ್ಷದ ಕಡೆ ಹೆಚ್ಚು ಪ್ರಸಕ್ತಿ ಇದೆ. ಮೋಕ್ಷವನ್ನು ಬಯಸುವವರಿದ್ದಾರೆ, ಬಯಸದೇ ಇದ್ದವರಿದ್ದಾರೆ. ಆದರೆ ವೇದಾಂತದ ಒಲವು ಮೋಕ್ಷ ಅಂತನ್ನೋದರ ಕಡೆ, ಜ್ಞಾನ ಅಂತನ್ನೋದರ ಕಡೆ. ಹೀಗೆ ಧರ್ಮದಿಂದ ಜ್ಞಾನದ ಕಡೆಗೆ ಸಂಕ್ರಮಣ ಆದದ್ದು ಹೇಗೆ, ಮತ್ತು ಕರ್ಮಕಾಂಡದಿಂದ ಜ್ಞಾನಕಾಂಡದ ಕಡೆ ಜನರ ದೃಷ್ಟಿ ಹರಿದಿದ್ದು ಹೇಗೆ, ಮತ್ತು ಜೈಮಿನಿ ಸೂತ್ರಗಳಿಗೆ ವ್ಯಾಖ್ಯಾನವನ್ನು, ಭಾಷ್ಯವನ್ನು ಬರೆದಂಥ ಶಬರಸ್ವಾಮಿಗಳ ಕಾಲದಿಂದ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದ ಶಂಕರಾಚಾರ್ಯರವರೆಗೆ ಈ ಒಂದು ಸಂಕ್ರಮಣ ಹೇಗಾಯಿತು, ಶಬರರಿಂದ ಶಂಕರರವರೆಗೆ ಈ ದೃಷ್ಟಿ ಬದಲಾದದ್ದು ಹೇಗೆ, ಇದನ್ನು ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡೋದು ನನ್ನ ಉದ್ದೇಶ. ವೇದದಿಂದ ವೇದಾಂತಕ್ಕೆ ಅಂತನ್ನುವಾಗ ಹೀಗೆ ಸಂಕ್ರಮಣ ಆಗುವಾಗ ನಮ್ಮ ನೆನಪಿನಿಂದ ಜಾರಿ ಹೋಗಿರತಕ್ಕಂಥವರು, ಆದರೆ ತುಂಬ ಪ್ರಮುಖವಾದ ಪಾತ್ರವನ್ನು ಸಂಕ್ರಮಣದಲ್ಲಿ ವಹಿಸಿರತಕ್ಕಂಥವರು, ಅವರ ವಿಚಾರ ಸ್ವಲ್ಪ ಮಟ್ಟಿಗೆ ತಿಳಿಸೋಣ ಅಂತ. ಶಂಕರಾಚಾರ್ಯರಿಗೆ ಪೂರ್ವದಲ್ಲಿ ಕುಮಾರಿಲ ಭಟ್ಟರು ಅಂತಿದ್ದರು. 4-5ನೇ ಶತಮಾನದಲ್ಲಿ ಅವರು ಮೀಮಾಂಸಕರಾಗಿದ್ದರೂ ಕೂಡ ಆತ್ಮಜ್ಞಾನವನ್ನು ತಿಳಿಯ ಹೇಳಿದವರು ಅವರು. ಈ ಕುಮಾರಿಲರ ಒಂದು ಪ್ರಥೆ, ಒಂದು ಪ್ರತಿಭೆ ಈ ಹೊತ್ತು ನಮಗೆ ಬಹಳ ಮರೆಯಾಗಿ ಹೋಗಿದೆ. ಅವರ ಹೆಸರನ್ನು ಕೇಳೋದೇ ದುರ್ಲಭ, ಮತ್ತು ಅವರ ವಿಚಾರ, ಅವರ ಗ್ರಂಥಗಳನ್ನು ಓದೋದು ದುರ್ಲಭ. ಆದ್ದರಿಂದ ಇಂಥವರ ಸ್ಮರಣೆಯನ್ನು ನಾವು ಮಾಡಿಕೊಳ್ಳಬೇಕು. ಶಂಕರಾಚಾರ್ಯರಿಗೆ ಪೂರ್ವದಲ್ಲಿದ್ದವರು, ಶಂಕರಾಚಾರ್ಯರ ಮೇಲೆ ಪ್ರಭಾವವನ್ನು ಬೀರಿದವರು, ಶಂಕರಾಚಾರ್ಯರು ತಮ್ಮ ಸೂತ್ರ ಭಾಷ್ಯದಲ್ಲಿ ಕುಮಾರಿಲ ಭಟ್ಟರ ಮಾತುಗಳನ್ನು ಉದ್ಧರಿಸಿರೋದಿದೆ. ಇಂಥವರನ್ನು ನಾವು ಜಿಜ್ಞಾಸುಗಳು ಮರೆಯಬಾರದು. ಕುಮಾರಿಲ ಭಟ್ಟರ ವಿಚಾರ ಸ್ವಲ್ಪ ಹೇಳಬೇಕು. ಅನಂತರದಲ್ಲಿ ಯಾರನ್ನು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಗೌರವದಿಂದ ಸ್ಮರಣೆ ಮಾಡಿದ್ದಾರೋ, ಭಗವಾನ್ ಉಪವರ್ಷಃ, ಉಪವರ್ಷಾಚಾರ್ಯರು ಭಗವಾನ್ ಅಂತ ಶಂಕರಾಚಾರ್ಯರೂ ಕರೆದಿದ್ದಾರೆ, ರಾಮಾನುಜಾಚಾರ್ಯರೂ ಕರೆದಿದ್ದಾರೆ. ಇವರ ವಿಚಾರ ನಮಗೆ ಮರೆತು ಹೋಗಿದೆ ಇವತ್ತು. ಅವರನ್ನು ಈ ಸಂಕ್ರಮಣ ಕಾಲದಲ್ಲಿ ನೆನೆಸ್ಕೊಳ್ಳಬೇಕು, ಉಪವರ್ಷರ ವಿಚಾರ. ಮತ್ತು ಶಂಕರಾಚಾರ್ಯರಿಗೆ ಪೂರ್ವದಲ್ಲಿ ಇದ್ದಂಥ ವೇದಾಂತಿಗಳು, ಭರ್ತೃ ಪ್ರಪಂಚ, ಬ್ರಹ್ಮದತ್ತ, ಇವರ ವಿಚಾರವೂ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳಬೇಕು. ಇದನ್ನು ತಿಳ್ಕೊಳ್ಳದೇ ಇದ್ದರೆ ವೇದದಿಂದ ವೇದಾಂತಕ್ಕೆ, ಶಬರಸ್ವಾಮಿಗಳಿಂದ ಶಂಕರಾಚಾರ್ಯರವರೆಗೆ ಈ ಸಂಕ್ರಮಣ ಆದದ್ದು ನಮಗೆ ಸರಿಯಾಗಿ ತಿಳಿಯೋದಿಲ್ಲ. ಇದನ್ನೆಲ್ಲ ತಿಳಿಸೋದು ನನ್ನ ಉದ್ದೇಶ ಅಂತ ಇತ್ತು. ಈಗ ಪೂರ್ವಮೀಮಾಂಸೆಯಿಂದ ಉತ್ತರ ಮೀಮಾಂಸೆಗೆ, ವೇದದಿಂದ ವೇದಾಂತಕ್ಕೆ, ಇದನ್ನು ನಾವು ಗಮನಿಸುವಾಗ ದರ್ಶನಗಳ ವಿಚಾರ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬೇಕು. ನಮ್ಮಲ್ಲಿ ಆಸ್ತಿಕ, ನಾಸ್ತಿಕ ಅಂತ 2 ದರ್ಶನಗಳಿವೆ. ಇಲ್ಲಿ ಆಸ್ತಿಕ, ನಾಸ್ತಿಕ ಅಂತನ್ನೋ ಮಾತುಗಳಿಗೆ ಅನೇಕ ಅರ್ಥಗಳಿದ್ದರೂ ಕೂಡ ದೇವರನ್ನು ನಂಬೋರು ಆಸ್ತಿಕರು, ಜನ್ಮಾಂತರವನ್ನು ನಂಬೋರು ಆಸ್ತಿಕರು, ಪುಣ್ಯ ಪಾಪಾದಿಗಳನ್ನು ನಂಬೋರು ಆಸ್ತಿಕರು, ಪರಲೋಕವನ್ನು ನಂಬೋರು ಆಸ್ತಿಕರು, ಈ ರೀತಿಯಾಗಿ ಅನೇಕ ಅರ್ಥಗಳಿದ್ದರೂ ಕೂಡ ಶಾಸ್ತ್ರದಲ್ಲಿ ಆಸ್ತಿಕ ಅಂತನ್ನೋ ಮಾತಿಗೆ ದೇಹಾತಿರಿಕ್ತ ಆತ್ಮ ಅಸ್ತಿತ್ವವನ್ನು ಒಪ್ಪಿಕೊಂಡವನು ಆಸ್ತಿಕ. ದೇಹಕ್ಕಿಂತ, ಇಂದ್ರಿಯಗಳಿಗಿಂತ, ಮನಸ್ಸಿಗಿಂತ, ಬುದ್ಧಿಗಿಂತ ಬೇರೆಯಾಗಿ ಆತ್ಮತತ್ವ ಅಂತ ಒಂದಿದೆ. ಈ ಆತ್ಮತತ್ವ ಈ ದೇಹಾದಿಗಳಿಗಿಂತ
ವಿಲಕ್ಷಣವಾಗಿದೆ. ಇದನ್ನು ಯಾರು ಒಪ್ಪಿಕೊಳ್ತಾರೋ ಅವರು ಆಸ್ತಿಕರು. ದೇಹವೇ ಆತ್ಮ ಅಂತನ್ನೋರಾಗಲಿ, ಅನ್ನೋ ಚಾರ್ವಾಕರಾಗಲಿ, ಲೋಕಾಯುತರಾಗಲಿ, ಮನಸ್ಸೇ ಆತ್ಮ ಅಂತನ್ನುವ ಜೈನ ಪಂಥದವರಾಗಲಿ, ಅಥವಾ ಚಿತ್ತವೇ ಆತ್ಮ ಅಂತನ್ನೋ ಬೌದ್ಧರಾಗಲಿ, ಈ ಆತ್ಮವನ್ನು ಒಪ್ಪಿಕೊಳ್ಳದೇ ಇರೋದರಿಂದ ಅವರು ನಾಸ್ತಿಕರು. ಆಸ್ತಿಕ ನಾಸ್ತಿಕ ಅಂತನ್ನೋ ವಿಭಾಗವನ್ನು ಶಾಸ್ತ್ರಕಾರರು ಇಷ್ಟು ಮಾಡಿದರೂ ಅಷ್ಟೇ. ಯಾರ್ಯಾರು ದೇಹಾತಿರಿಕ್ತನಾದ ಆತ್ಮನನ್ನು ಒಪ್ಪಿಕೊಳ್ಳುತ್ತಾರೆ ಅವರು ಆಸ್ತಿಕರು. ಆತ್ಮನನ್ನು ಒಪ್ಪಿಕೊಳ್ಳದೇ ಇದ್ದವರು, ಆತ್ಮದೇಹಕ್ಕಿಂತ ಬೇರೆಯಾಗಿದ್ದಾನೆ ಅಂತ ಒಪ್ಪಿಕೊಳ್ಳದೇ ಇದ್ದವರು ನಾಸ್ತಿಕರು. ಈ ವಿಭಾಗದಲ್ಲಿ ನಮ್ಮಲ್ಲಿ ಈ 6 ದರ್ಶನಗಳನ್ನು ಎಣಿಕೆ ಮಾಡೋದಿದೆ. ನ್ಯಾಯ ವೈಶೇಷಿಕ, ಸಾಂಖ್ಯ ಯೋಗ, ಪೂರ್ವಮೀಮಾಂಸ ಮತ್ತು ಉತ್ತರ ಮೀಮಾಂಸ. ಇದನ್ನು ಷಡ್ದರ್ಶನಗಳು ಅಂತ ಕರೀತಾರೆ. 6 ಆಸ್ತಿಕ ದರ್ಶನಗಳು. ಈ 6 ಆಸ್ತಿಕ ದರ್ಶನಗಳಲ್ಲಿ ನ್ಯಾಯ ಮತ್ತು ವೈಶೇಷಿಕ 2 ಇದೆಯಲ್ಲ, ಇದು ಮತ್ತು ಸಾಂಖ್ಯ ಮತ್ತು ಯೋಗ ಅಂತಿದೆಯಲ್ಲ, ಇದೆರಡು ದ್ವಂದ್ವ ಜೋಡಿ ಇದ್ದ ಹಾಗೆ. ನ್ಯಾಯ ವೈಶೇಷಿಕ ಸಮಾನವಾದಂಥ ತತ್ವದ ನೆಲೆಯನ್ನು ಹೊಂದಿರತಕ್ಕಂಥವು. ಹಾಗೆಯೇ ಸಾಂಖ್ಯ ಮತ್ತು ಯೋಗ ಸಿದ್ಧಾಂತ ಒಂದೇ. ಸಾಂಖ್ಯ ಸಿದ್ಧಾಂತ, ಯೋಗ ಪ್ರಯೋಗ. ಹೀಗೆ ಸಾಧನೆ ಭಾಗಕ್ಕೆ ಯೋಗ, ಅದಕ್ಕೆ ತತ್ವ ಭಾಗಕ್ಕೆ ಸಾಂಖ್ಯ. ಈ ನ್ಯಾಯ ವೈಶೇಷಿಕ ಅಂತನ್ನುವಾಗ ಕೂಡ ಭೌತಿಕ ವಿಚಾರಗಳು, ವಿಚಾರ ಮಾಡತಕ್ಕಂಥ ಕ್ರಮ ಮತ್ತು ಪ್ರಮಾಣಗಳು, ಪ್ರತ್ಯಕ್ಷ ಅನುಮಾನ ಇತ್ಯಾದಿ ಪ್ರಮಾಣಗಳನ್ನು ಹಿಡಿದು ವಿಚಾರ ಮಾಡೋದು ನ್ಯಾಯ ವೈಶೇಷಿಕ. ಈ ನ್ಯಾಯ ವೈಶೇಷಿಕ ಮತ್ತು ಸಾಂಖ್ಯಯೋಗ ಎರಡೂ ಕೂಡ ಮೊದಲು ಎರಡಾಗಿದ್ದವು ಕಾಲಕ್ರಮದಲ್ಲಿ ಒಂದು ನೆಲೆಯಲ್ಲಿ ಬಂದು ನಿಂತವು. ನ್ಯಾಯ ಬೇರೆಯಾಗಿ ಬೆಳೆಯಿತು, ವೈಶೇಷಿಕ ಬೇರೆಯಾಗಿ ಬೆಳೆಯಿತು. ಆದರೆ ಒಂದು ಹಂತದಲ್ಲಿ ನ್ಯಾಯ ವೈಶೇಷಿಕ ಎರಡಕ್ಕೂ ಸಮಾನವಾದಂಥ ಧರ್ಮ ಇದ್ದ ಕಾರಣದಲ್ಲಿ ನ್ಯಾಯ ವೈಶೇಷಿಕ ಅಂತ ಕೂಡಿಸಿ ಹೇಳುವಂಥ ಪರಿಪಾಠ ಬಂತು. ಹಾಗೆಯೇ ಸಾಂಖ್ಯದ ಬೆಳವಣಿಗೆಯೇ ಬೇರೆ, ಯೋಗದ ಬೆಳವಣಿಗೆಯೇ ಬೇರೆ. ಈ ಬೇರೆ ಬೇರೆಯಾಗಿ ಬೆಳೆದರೂ ಕೂಡ ಮೂಲಭೂತವಾಗಿ ಪುರುಷ ಪ್ರಕೃತಿ ತತ್ವಗಳನ್ನು ಒಪ್ಪಿದ್ದರಿಂದ ಒಂದೇ ನೆಲೆಗೆ ಬಂದು ಸೇರಿದವು. ಹೀಗೆ ಸಾಂಖ್ಯ ಪ್ರವಚನ ಸೂತ್ರ ಭಾಷ್ಯದಲ್ಲಿ ಯೋಗ ಪಾತಂಜಲ ಯೋಗವೂ ಸೇರುತ್ತೆ. ಹೀಗೆ ಸಾಂಖ್ಯ ಯೋಗ ಎರಡಾಗಿ ಬೆಳೆದರೂ ಕೂಡ ಕಾಲಕ್ರಮದಲ್ಲಿ ಒಂದಾಗಿ ಸೇರಿತು. ಆದರೆ ಈ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸೆ ಇದೆಯಲ್ಲ, ಇದು ಒಂದಾಗಿ ಉಳಿದದ್ದು ಎರಡಾಗಿ ಒಡೆಯಿತು. ಇದು ದರ್ಶನಗಳಲ್ಲಿರುವ ಸ್ವಾರಸ್ಯ. ಈ ಎರಡು ದರ್ಶನಗಳಲ್ಲಿ ಬೇರೆ ಬೇರೆಯಾಗಿದ್ದದ್ದು ಬಂದು ಸೇರಿತು. ಇದು ಒಂದೇ ದರ್ಶನವಾಗಿ ಆರಂಭವಾದದ್ದು ಕಾಲಕ್ರಮದಲ್ಲಿ ಕಾರಣಾಂತರದಿಂದ ಎರಡು ದರ್ಶನಗಳಾದವು. ಇದನ್ನು ನಾವು ಮೊಟ್ಟ ಮೊದಲಲ್ಲಿ ಗಮನಿಸಬೇಕು. ಮತ್ತು ಈ ಎರಡು ದರ್ಶನಗಳಿಗೂ ಕೂಡ ವೇದ ಅನ್ನೋದು ಪ್ರಮಾಣ. ವೇದ ಪ್ರಾಮಾಣ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿರೋದು ಪೂರ್ವಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಎರಡು ದರ್ಶನಗಳ ಮಾತ್ರ. ಉಳಿದ ದರ್ಶನಗಳು ಆಸ್ತಿಕ ಅಂತಿದ್ದರೂ ಕೂಡ ಈ ವೇದ ಪ್ರಾಮಾಣ್ಯವನ್ನು ಅವರು ಒಪ್ಪಿಲ್ಲ. ನೆಪ ಮಾತ್ರಕ್ಕೆ ಏನೋ ವೇದ ಅಂತ ಹೇಳಿದ್ರೂ ಕೂಡ ವೇದದಲ್ಲಿ ಇರುವ ಯಾವ ಅಂಶವನ್ನೂ ಕೂಡ ಇವರು ಆಧಾರವಾಗಿ ತಗೊಳ್ಳೋಲ್ಲ. ಸಾಂಖ್ಯ ಯೋಗದಲ್ಲಂತೂ, ಪ್ರಾಚೀನ ಸಾಂಖ್ಯ ಯೋಗದಲ್ಲಿ ಅವರು ನಿರೀಶ್ವರವಾದಿಗಳೇ ಆದ್ದರಿಂದ ಅವರಿಗೆ ವೇದ ಅಂತನ್ನೋದು ಮಾನ್ಯವೇ ಅಲ್ಲ. ಹಾಗೆ ಈ ಆಸ್ತಿಕ ಅಂತನ್ನೋ ಮಾತಿಗೆ ವೇದವನ್ನು ನಂಬೋರು ಅಂತ ಅರ್ಥ ಇದ್ದರೆ ಇವು ಆಸ್ತಿಕ ದರ್ಶನಗಳೇ ಅಲ್ಲ. ಅದಕ್ಕೆ ಅರ್ಥ ಇಲ್ಲದೇ ಇರೋ ಕಾರಣದಿಂದ ನಾವು ಷಡ್ದರ್ಶನಗಳನ್ನು ಆಸ್ತಿಕ ದರ್ಶನ ಅಂತ ಯಾಕೆಂದರೆ ಅವರು ಆತ್ಮನನ್ನು ಒಪ್ಪಿಕೊಳ್ತಾರೆ. ವೇದವನ್ನು ಒಪ್ಪಿಕೊಳ್ಳದೇ ಇದ್ದರೂ ಆತ್ಮನನ್ನು ಒಪ್ಪಿಕೊಳ್ತಾರೆ. ಆದರೆ ಈ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಎರಡು ಇದೆಯಲ್ಲ, ಇದು ವೇದದ ಪ್ರಾಮಾಣ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡವು. ಮತ್ತು ವೇದದ ಪ್ರಾಮಾಣ್ಯವನ್ನು ಒಪ್ಪಿಕೊಂಡ ಮೇಲೆ ವೇದ ಏನು ಹೇಳ್ತಾ ಇದೆ? ವೇದಾರ್ಥ ವಿಚಾರ. ವೇದ ಏನನ್ನು ಹೇಳ್ತಾ ಇದೆ?
ವೇದದ ಉದ್ದೇಶ ಏನು, ವೇದದಲ್ಲಿ ಹೇಳಿರತಕ್ಕಂಥ ಸೂತ್ರಗಳು ಯಾವುದು, ತತ್ವ ಏನು, ಇದನ್ನು ವಿಚಾರ ಮಾಡೋದಕ್ಕೆ ಹೊರಟದ್ದು ಪೂರ್ವ ಮೀಮಾಂಸಾ. ಮೀಮಾಂಸಾ ಅಂತನ್ನೋ ಮಾತಿಗೆ ಮಾಂಗ್ ಮಾನೆ ವಿಚಾರಣೆ, ವಿಚಾರ ಮಾಡೋದು ಅಂತ ಅರ್ಥ. ಈ ಮೀಮಾಂಸಾ ಅಂದರೆ ವಿಚಾರವಾದ ದರ್ಶನ. ಇದು ಮೀಮಾಂಸಾ ಉಪದೇಶ ಗ್ರಂಥವಲ್ಲ. ಇವಾಗ ಯೋಗದಲ್ಲಿದ್ದ ಹಾಗೆ ಅಧ ಯೋಗಾನುಶಾಸನಂ ಅಂದರೆ ಆ ದರ್ಶನ ಏನು, ಉಪದೇಶ ಶಾಸ್ತ್ರ. ನೀನು ಏನು ಮಾಡಬೇಕು ಅಂತ ಹೇಳ್ತಾ ಇದೆ ಅದು. ಅದು ಪರೀಕ್ಷಾಶಾಸ್ತ್ರ ಅಲ್ಲ. ಈ ಮೀಮಾಂಸಾ ಅಂತಿದೆಯಲ್ಲ, ಇದು ಪರೀಕ್ಷಾಶಾಸ್ತ್ರ, ವಿಚಾರ ಮಾಡೋ ಶಾಸ್ತ್ರ. ಪೂಜ್ಯವಾದ ವಸ್ತುವಿನ ಬಗ್ಗೆ ವಿಚಾರ ಮಾಡೋದಿದ್ದರೆ ಅದನ್ನು ಮೀಮಾಂಸಾ ಅಂತ ಕರೀತಾರೆ. ಮೀಮಾಂಸಾ ಅಂತಂದರೆ ಬರೀ ವಿಚಾರ ಅಲ್ಲ. ನಮ್ಗೆ ಯಾವುದೋ ಒಂದು ವಸ್ತು ಪೂಜ್ಯವಾದದ್ದು, ಅದನ್ನು ನಂಬಿ ನಡೀತಾ ಇದ್ದೀವಿ, ಅದರ ಬಗ್ಗೆ ವಿಚಾರ ಮಾಡುವಾಗ ಇದು ಮೀಮಾಂಸಾ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಮೀಮಾಂಸಾ ಅಂತನ್ನೋದು ವೇದಾರ್ಥ ವಿಚಾರ, ವೇದಾರ್ಥವನ್ನು ವಿಚಾರ ಮಾಡತಕ್ಕಂಥ ಶಾಸ್ತ್ರ. ಮೀಮಾಂಸಾ ಇದು ವಿಚಾರಶಾಸ್ತ್ರ. ಮತ್ತು ಈ ಮೀಮಾಂಸೆ ಏನು ಮಾಡಬೇಕು ಅಂದರೆ ಅನಧಿಗತಾರ್ಥ ಜ್ಞಾನಂ, ಯಾವುದು ನಮಗಿನ್ನೂ ತಿಳಿದಿಲ್ಲವೋ ಅದರ ವಿಚಾರ ತಿಳಿಯಬೇಕು. ಮತ್ತು ಅಜ್ಞಾತಸ್ಯ ಜ್ಞಾಪನಂ, ಅದಿದ್ದರೂ ಕೂಡ ನಮ್ಮ ನೆನಪಿನಲ್ಲಿ ಅದಿಲ್ಲದೇ ಇದ್ದರೆ, ನೆನಪಿನಿಂದ ಜಾರಿ ಹೋಗಿದ್ದರೆ ಅದನ್ನು ನೆನಪಿಗೆ ತರಬೇಕು. ಇದು ಮೀಮಾಂಸೆಯ ಕರ್ತವ್ಯ. ಯಾಕೆಂದರೆ ಸಂದಿಗ್ಧೇ ವಿಷಯೇ ಪರೀಕ್ಷಾ ಪ್ರವೃತ್ತೇ, ಯಾವುದಾದ್ರೂ ವಿಷಯ ನಮಗೆ ತಿಳಿದಿಲ್ಲ, ಸಂಪೂರ್ಣವಾಗಿ ತಿಳಿದೇ ಇಲ್ಲ ಅಂದರೆ ಅದರ ಬಗ್ಗೆ ವಿಚಾರ ಮಾಡೋದು ನಾವು ಏನಿಲ್ಲ. ಏನೂ ಅದರ ವಿಚಾರ ಗೊತ್ತಿಲ್ಲ ಅಂತಂದ್ರೆ ನಾವು ವಿಚಾರ ಮಾಡೋದೇನು? ಅಥವಾ ಈ ವಿಷಯ ನಮಗೆ ಗೊತ್ತು, ಚೆನ್ನಾಗಿ ಗೊತ್ತು ಅಂದರೆ ವಿಚಾರ ಮಾಡೋದೇನು? ಹೀಗೆ ಪ್ರಸಿದ್ಧೇ ವಿಷಯೇ ನ ಮೀಮಾಂಸಾ. ಪ್ರಸಿದ್ಧವಾದ ವಿಚಾರದಲ್ಲಿ, ಪ್ರಸಿದ್ಧವಾದ ವಸ್ತುವಿನ ಬಗ್ಗೆ ವಿಚಾರ ಮಾಡೋದು ಏನಿದೆ? ಮತ್ತು ಅದು ಗೊತ್ತೇ ಇಲ್ಲ ನಮಗೆ, ಅಪ್ರಸಿದ್ಧವಾದದ್ದು, ಇದರ ಬಗ್ಗೆ ವಿಚಾರ ಮಾಡೋದು ಇಲ್ಲ. ಆದರೆ ಸಂದಿಗ್ಧೇ ವಿಷಯೇ ಪರೀಕ್ಷಾ ಪ್ರವೃತ್ತೇ, ನಮಗೆ ಸ್ವಲ್ಪ ಮಟ್ಟಿಗೆ ತಿಳಿದಿದೆ, ಅದರ ಬಗ್ಗೆ ಹೆಚ್ಚಾಗಿ ತಿಳಿದಿಲ್ಲ, ಅಥವಾ ತಿಳಿದಿರೋದು ನಮಗೆ ನಿರ್ಣಯವಾಗಿ ಗೊತ್ತಿಲ್ಲ, ಇದರ ವಿಚಾರವಾಗಿ ವಿಚಾರ ಮಾಡಬೇಕದು. ಮೀಮಾಂಸಾ ಅಂತನ್ನೋದರ ಪರಿಧಿ ಏನು, ಅದರ ಚೌಕಟ್ಟು ಏನು ಅಂದರೆ ಸಂದಿಗ್ಧವಾದ ವಿಷಯ, ಈ ವಿಷಯದ ಬಗ್ಗೆ ಹೆಚ್ಚು ತಿಳ್ಕೊಳ್ಳಬೇಕು, ನಮಗೆ ಅದರ ಪ್ರಸಕ್ತಿ ಇದೆ ಅಂತ ಗೊತ್ತಾದರೆ ವಿಚಾರ ಅಂತನ್ನೋದು ಅಲ್ಲಿ ಬರುತ್ತೆ. ಯಾಕೆ ಅಂದರೆ ಅಮೀಮಾಂಸಿತಾರ್ಥೇ ಅನುಷ್ಠಾನಾಭಾವಾತ್, ಅದರ ವಿಚಾರ ಚೆನ್ನಾಗಿ ಗೊತ್ತಿರದೇ ಇದ್ದರೆ ಅಮೀಮಾಂಸಿತೆ, ನಾವು ವಿಚಾರ ಮಾಡದೇ ಇದ್ದರೆ ಅದನ್ನು ಅನುಷ್ಠಾನಕ್ಕೆ ತರೋದು ಹೇಗೆ? ಇವ ಪೂರ್ವಮೀಮಾಂಸೆಯಲ್ಲಿ ಧರ್ಮ ಅಂತನ್ನೋದು ವಿಚಾರ. ಅಥಾತೋ ಧರ್ಮ ಜಿಜ್ಞಾಸಾ ಅಂತ ಪೂರ್ವಮೀಮಾಂಸಾ ಶಾಸ್ತ್ರ ಧರ್ಮವನ್ನು ಕುರಿತು ವಿಚಾರ ಮಾಡೋದಕ್ಕೆ ಹೊರಟಿದೆ. ಅದಕ್ಕೆ ಶಬರಸ್ವಾಮಿಗಳ ಭಾಷ್ಯದಲ್ಲಿ ಇದರ ಪ್ರಸ್ತುತಿ ಏನು, ಯಾಕೆ ವಿಚಾರ ಮಾಡ್ತಾ ಇದ್ದೀರಿ ನೀವು ಅಂದರೆ, ಈ ಧರ್ಮ ಅಂತನ್ನೋ ಮಾತು ಪ್ರಸಿದ್ಧವಾಗಿದ್ದರೂ ಕೂಡ ಅದರ ತಿರುಳು ತಾತ್ಪರ್ಯ ಜನಕ್ಕೆ ಗೊತ್ತಿಲ್ಲ. ಧರ್ಮ ಅಂತನ್ನೋ ಮಾತು ಎಲ್ಲರೂ ಕೇಳಿದ್ದಾರೆ, ಆದರೆ ಧರ್ಮ ಅಂದರೆ ಏನು ಅಂದರೆ ಗೊತ್ತಿಲ್ಲ. ಆದ್ದರಿಂದ ಇದು ಪ್ರಸಿದ್ಧವೂ ಹೌದು, ಅಪ್ರಸಿದ್ಧವೂ ಹೌದು, ಸಂದಿಗ್ಧವಾಯಿತು. ಧರ್ಮ ಅಂತನ್ನೋ ಮಾತು ಗೊತ್ತಿದೆ, ಧರ್ಮ ಅಂದರೆ ಏನು ಅಂತ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ವಿಚಾರ ಮಾಡತಕ್ಕದ್ದು. ಯಾಕೆಂದರೆ ವಿಚಾರ ಮಾಡದೇ ಇದ್ದರೆ ಧರ್ಮವನ್ನು ಅನುಷ್ಠಾನ ಮಾಡೋದು ಹೇಗೆ? ನಾವು ಧರ್ಮವನ್ನು ಅನುಷ್ಠಾನ ಮಾಡಬೇಕಾದ್ರೆ ಅದರ ವಿಚಾರ ಗೊತ್ತಿರಬೇಕು, ಅದರ ಸೂಕ್ತತೆ ಗೊತ್ತಿರಬೇಕು, ಅದರ ಔಚಿತ್ಯ ಗೊತ್ತಿರಬೇಕು, ಅದರ ಗ್ರಾಹ್ಯತ್ವ ಆಗ ನಾವು ಅನುಷ್ಠಾನ ಮಾಡ್ತೀವಿ. ಸುಮ್ಮನೆ ಏನೋ ಒಂದು ಹೀಗೆ ಮಾಡಿ ಅಂದರೆ ಮಾಡೋದಲ್ಲ. ಯಾಕೆ ಮಾಡಬೇಕು, ಇದರ ತಾತ್ಪರ್ಯ ಏನು, ಪ್ರಯೋಜನ ಏನು ಅಂತ ತಿಳಿಯ ಹೇಳಿದರೆ ಅನುಷ್ಠಾನಕ್ಕೆ ಪ್ರಯೋಜನ. ಆದ್ದರಿಂದ ಅಮೀಮಾಂಸಿತೆ, ಹೀಗೆ ನಾವು ವಿಚಾರ ಮಾಡದೇ ಇದ್ದರೆ ಅನುಷ್ಠಾನಾಭಾವಾತ್, ನಮಗೆ ಅನುಷ್ಠಾನ ಮಾಡೋದು ಕಷ್ಟ, ಪ್ರಯೋಗಕ್ಕೆ ತಂದುಕೊಳ್ಳೋದು ಕಷ್ಟ. ಆದ್ದರಿಂದ ಧರ್ಮ ವಿಚಾರ ಏನು? ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ.
ಧರ್ಮದ ವಿಚಾರವಾಗಿ ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹಾಗೆ ಹೇಳ್ತಾರೆ. ನಮಗೆ ನಿರ್ಣಾಯಕವಾಗಿ ಗೊತ್ತಾಗೋದು ಹೇಗೆ? ಇದಕ್ಕಾಗಿ ವಿಚಾರ ಮಾಡಬೇಕು. ನಾವು ವಿಚಾರ ಮಾಡದೇ ಇದ್ದರೆ ಆ ಧರ್ಮದ ಸ್ವರೂಪ ನಮಗೆ ಗೊತ್ತಾಗೋಲ್ಲ. ಯಾವುದನ್ನು ನಾವು ಅನುಸರಿಸಬೇಕು, ಯಾವುದನ್ನು ನಿತ್ಯ ಜೀವನದಲ್ಲಿ ಬಳಕೆಗೆ ತಂದುಕೊಳ್ಳಬೇಕು, ಇದು ನಮಗೆ ಗೊತ್ತಾಗೋಲ್ಲ. ಆದ್ದರಿಂದ ಮೀಮಾಂಸಿತಂ, ನಾವು ವಿಚಾರ ಮಾಡಿದರೆ ಇದನ್ನು ನಾವು ಆಚರಣೆಗೆ ತರೋದು ಸಾಧ್ಯ ಆಗುತ್ತೆ. ಯಾಕೆಂದರೆ ಪ್ರವೃತ್ತಿರುವ ನಿವೃತ್ತಿರುವ ನಿತ್ಯೇನ ಕೃತಕೇನವ ಶಾಸನಾತ್ ಶಂಸನಾಚ್ಚೈವ ಶಾಸ್ತ್ರಮಿತ್ಯಭಿಧೀಯತೆ. ಶಾಸ್ತ್ರ ಅಂದರೆ ಏನು? ಶಾಸ್ತ್ರದ ಪ್ರಕಾರ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಏನು ಶಾಸ್ತ್ರ ಅಂದರೆ ಏನು ಅಂದರೆ ಪ್ರವೃತ್ತಿರುವ ನಿವೃತ್ತಿರುವ, ಯಾವುದರಲ್ಲಿ ನಾವು ತೊಡಗಬೇಕು, ಯಾವುದನ್ನು ನಾವು ಬಿಡಬೇಕು. ಪ್ರವೃತ್ತಿ ಅಂದರೆ ತೊಡಗೋದು, ನಿವೃತ್ತಿ ಅಂದರೆ ಅದರಿಂದ ಹಿಂದಕ್ಕೆ ಬರೋದು. ಪ್ರವೃತ್ತಿರುವ ನಿವೃತ್ತಿರುವ ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಾವು ತೊಡಗಬೇಕಾಗುತ್ತೆ, ಎಷ್ಟೋ ವಿಚಾರಗಳನ್ನು ಕೈ ಬಿಡಬೇಕಾಗುತ್ತೆ. ಯಾವುದರಲ್ಲಿ ತೊಡಗಬೇಕು, ಯಾವುದನ್ನು ಬಿಡಬೇಕು. ಪ್ರವೃತ್ತಿರುವ ನಿವೃತ್ತಿರುವ ಇದನ್ನು ನಿತ್ಯೇನ ಕೃತಕೇನವ, ನಿತ್ಯವಾದದ್ದು ಅಂದರೆ ಕಾಲದೇಶಾದಿಗಳಿಂದ ಬಾಧಿತವಾಗದೆ, ವಿಕಾರ ಇಲ್ಲದೆ ಸರ್ವಸಮ್ಮತವಾಗಿ ಇರುವಂಥದ್ದು ನಿತ್ಯ ಅಂತಾರೆ. ವೇದ ನಿತ್ಯವಾದ, ವೇದಕ್ಕೆ ನಾವು ಆದಿ ಹೇಳಲ್ಲ, ಅದರ ವಿಚಾರ ಮುಂದೆ ಅಪೌರುಷೇಯ ಅದು ವಿಚಾರ ಬಂದಾಗ ಬರುತ್ತೆ. ಅಥವಾ ಕೃತಕ ಅಂದರೆ ಮನುಷ್ಯ ಮಾಡಿದ್ದು. ಸುಭಾಷಿತಗಳಿವೆ, ಕಾವ್ಯಗಳಿವೆ, ರಾಮಾಯಣ ಮಹಾಭಾರತಾದಿ ಕಾವ್ಯಗಳಿದೆ. ಇದರಿಂದ ನಾವು ತಿಳಿಯೋದು ಬೇಕಾದಷ್ಟಿದೆ. ಧರ್ಮ ಅಂದರೆ ರಾಮಾಯಣದಲ್ಲಿ ರಾಮೋ ವಿಗ್ರಹವಾನ್ ಧರ್ಮ, ಧರ್ಮವೇ ಮೈವೆತ್ತು ಬಂದಂಥವನು ರಾಮ. ರಾಮ ಏನು ಮಾಡಿದನೋ ನಾವು ಅದನ್ನು ಮಾಡಬೇಕು. ರಾಮಾದಿವದ್ವರ್ತಿತವ್ಯಂ. ರಾಮಾಯಣ ಯಾಕೆ ಓದಬೇಕು ನಾವು ಅಂದರೆ ರಾಮ ಲಕ್ಷ್ಮಣ ಹೇಗೆ ಮಾಡಿದ್ರೋ ನಾವು ಹಾಗೆ ಇರಬೇಕು. ರಾವಣಾದಿವತ್, ರಾವಣ ಕುಂಭಕರ್ಣ ಮಾರೀಚ ಇದ್ದ ಹಾಗೆ ಇರಬಾರ್ದು. ರಾಮ ಲಕ್ಷ್ಮಣ ಭರತ ಇವರಿದ್ದಾಗ ನಾವು ಇರಬೇಕು. ಇದನ್ನು ಅಂದರೆ ಇದು ಕೃತಕ, ವೇದದ ಹಾಗೆ ಅಲ್ಲ. ಇದು ನಿತ್ಯೇನ ಕೃತಕೇನವ. ಇದರಿಂದಲೂ ನಮಗೆ ಯಾವುದರಲ್ಲಿ ತೊಡಗಬೇಕು, ಯಾವುದನ್ನು ಬಿಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಇದನ್ನು ಶಾಸನಾತ್ ಶಂಸನಾಚ್ಚೈವ. ಈ ಶಾಸ್ತ್ರ ಅಂತನ್ನೋ ಮಾತಿಗೆ ಶಸ್ ಶಾಸ್ ಅಂತ ಎರಡು ಧಾತುಗಳಿದ್ದು, ಒಂದು ಇದನ್ನು ಹೊಗಳಬೇಕದು, ಹೀಗೆ ಮಾಡಿದರೆ ಒಳ್ಳೆಯದು, ಇದನ್ನು ದೊಡ್ಡವರೆಲ್ಲ ಮಾಡಿದ್ದಾರೆ ಅಂತ ಹೊಗಳೋದು ಶಂಸನ. ಶಾಸ್ತ್ರ ಇದನ್ನು ಮಾಡಬೇಕು. ಮತ್ತು ಶಾಸನ, ಅದನ್ನು ಗೊತ್ತು ಪಾಠಾಗಿ ಹಾಕಬೇಕು. ಇದನ್ನು ಮಾಡಬೇಕು, ಹೀಗೆ ಮಾಡಬೇಕು. ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ಮ ಪ್ರಮದ, ಇದು ಶಾಸನ. ಹೀಗೆ ಶಾಸನವನ್ನು ಮಾಡಬೇಕು. ಇಲ್ಲ ಶಂಸನ ಅಂದರೆ ಹೊಗಳಬೇಕು, ಒಳ್ಳೆಯದನ್ನು ಹೊಗಳಬೇಕು, ಕೆಟ್ಟದ್ದನ್ನು ತೆಗಳಬೇಕು. ಶಾಸ್ತ್ರ ಮಾಡತಕ್ಕ ಕೆಲಸ ಇದು. ಹೀಗೆ ವೇದ ಅಂತನ್ನೋದನ್ನು ನಾವು ಶಾಸ್ತ್ರ ಅಂತ ಪರಿಗಣನೆ ಮಾಡಿರೋದ್ರಿಂದ ಇದು ಯಾವುದನ್ನು ಮಾಡು ಅಂತ ಹೇಳುತ್ತೆ, ಯಾವುದನ್ನು ಬಿಡು ಅಂತ ಹೇಳುತ್ತೆ. ಇದನ್ನು ನಾವು ವಿಚಾರ ಮಾಡದೆ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಆದ್ದರಿಂದ ಈ ಮೀಮಾಂಸಾ ಅಂತನ್ನೋ ಮಾತಿಗೆ ನಾವು ಯಾವುದನ್ನು ಇಲ್ಲಿಯವರೆಗೆ ತಿಳಿದಿಲ್ವೋ ಅನಧಿಗತ ಅಬಾಧಿತಾರ್ಥ ಚಿಂತನಂ. ಈ ನಾವು ವಿಚಾರ ಮಾಡುವಾಗ ಏನು ಮಾಡ್ತೀವಿ? ಅನಧಿಗತ, ಇಲ್ಲಿಯವರೆಗೆ ನಮಗೆ ಗೊತ್ತಿಲ್ಲಪ್ಪ. ಶಾಸ್ತ್ರವನ್ನು ಓದ್ತೀವಿ, ಬರೀ ಶಾಸ್ತ್ರವನ್ನು ಓದಿದ ಮಾತ್ರಕ್ಕೆ ಅರ್ಥ ಆಗೋಲ್ಲ, ವಿಚಾರ ಮಾಡಬೇಕು ನಾವು. ಯಾಕೆಂದರೆ ಶ್ರವಣ ಆದಮೇಲೆ ಮನನ ಅಂತ ಒಂದಿದೆ. ಶ್ರವಣದಿಂದಲೇ ಎಲ್ಲವನ್ನ ನಾವು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಶಾಸ್ತ್ರವನ್ನು ಕೇಳಿದ ಮೇಲೆ, ವೇದವನ್ನು ಉಪನಿಷತ್ತನ್ನು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ ಮೇಲೆ ಆ ಮಾತುಗಳನ್ನು ಮೆಲುಕು ಹಾಕುತ್ತೀವಲ್ಲ ನಾವು, ನಮ್ಮ ಯುಕ್ತಿಯಿಂದ, ನಮ್ಮ ಅನುಭವದಿಂದ ಯಾವುದು ಸರಿ ಯಾವುದು ತಪ್ಪು, ಯಾವುದು ನನಗೆ ಆಚರಣೆಗೆ ಯೋಗ್ಯವಾದದ್ದು, ನನಗೆ ಆಚರಣೆಗೆ ಯೋಗ್ಯವಲ್ಲದ್ದು ಯಾವುದು, ಈ ಒಂದು ವಿವೇಕ ಪರಿಜ್ಞಾನ ಇದೆಯಲ್ಲ, ಇದನ್ನು ನಾವು ಮನನದಿಂದ ತಿಳ್ಕೊಳ್ಬೇಕು. ಶಾಸ್ತ್ರ 108 ಹೇಳುತ್ತೆ,
ಆದರೆ ನನಗೆ ಅನ್ವಯವಾಗುವಂಥದ್ದು ಯಾವುದು, ನಾನು ಮಾಡತಕ್ಕದ್ದು ಯಾವುದು, ನನ್ನಿಂದ ಮಾಡೋದಕ್ಕೆ ಸಾಧ್ಯವಾದದ್ದು, ಇದನ್ನು ಮನುಷ್ಯ ತಿಳ್ಕೊಳ್ಬೇಕು. ಇದನ್ನು ವಿಚಾರ ಮಾಡಿಯೇ ತಿಳ್ಕೊಳ್ಬೇಕು, ಮನನ ಮಾಡಿ ತಿಳ್ಕೊಳ್ಬೇಕು. ಶಾಸ್ತ್ರ ಎಲ್ಲರಿಗೂ ಹೇಳಿದ್ದು, ಪ್ರಾಣಿಗಳಿಗೂ ಹೇಳಿದ್ದು, ಅವಿಶೇಷತ್ವೇನ ಶಾಸ್ತ್ರಾಣಾಂ ಮನುಷ್ಯಾಧಿಕಾರತ್ವಾತ್ ಅಂತ ಒಂದು ಸೂತ್ರ ಇದೆ. ಅಂದ್ರೆ ಏನು, ಶಾಸ್ತ್ರ ಎಲ್ಲರಿಗೆ ಹೇಳಿದ್ದು, ಇವನಿಗೆ ಅವನಿಗೆ ಯಂಕ ನಾಣ ಸೀನಿಗೆ ಅಂತ ಶಾಸ್ತ್ರ ಹೇಳಿದ್ದಲ್ಲ, ಎಲ್ಲರಿಗೂ ಶಾಸ್ತ್ರ ಹೇಳಿದ್ದು ಮನುಷ್ಯಾಧಿಕಾರತ್ವಾತ್. ಅವನು ಮನುಷ್ಯ ಆಗಿದ್ದರೆ ಸಾಕು, ಅವನಿಗೆ ಶಕ್ತತ್ವಾತ್, ಹೇಳಿದ್ದನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಮನುಷ್ಯನಿಗಿರೋದರಿಂದ, ಮತ್ತು ತಿಳ್ಕೊಂಡಿದ್ದನ್ನು ಆಚರಣೆಗೆ ತರುವಂತಹ ಸಾಮರ್ಥ್ಯ ಮನುಷ್ಯನಿಗೆ ಇರೋದರಿಂದ, ಅರ್ಥಿತ್ವಾತ್, ಅವನಿಗೆ ಕೆಲವು ಬಯಕೆಗಳಿದ್ದು ಬಯಕೆಗಳನ್ನು ತೀರಿಸಿಕೊಳ್ಳಬೇಕಾದದ್ದರಿಂದ ಮನುಷ್ಯ ಅಧಿಕಾರತ್ವಾತ್. ಶಾಸ್ತ್ರ ಪ್ರಾಣಿಗಳಿಗೂ ಇದೆ. ಶಾಸ್ತ್ರ ಅಂತನ್ನೋದು ನಿತ್ಯವಾದ ವಸ್ತುವನ್ನು ಹೇಳೋ ಕಾರಣದಿಂದ ಮತ್ತು ಬ್ರಹ್ಮನ ವಿಚಾರವನ್ನು ಹೇಳೋ ಕಾರಣದಿಂದ ಮನುಷ್ಯನಿಗೆ ಮಾತ್ರ ಅಂತಲ್ಲ, ಇರುವೆಗಳಿಗೂ ಶಾಸ್ತ್ರ, ಒಂದು ಕ್ರಿಮಿಕೀಟಗಳಿಗೂ ಶಾಸ್ತ್ರ ಎಲ್ಲರಿಗೂ ಇದ್ದದ್ದೇ. ಆದರೆ ಶಾಸ್ತ್ರ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಯಾರಿಗಿದೆ? ಮನುಷ್ಯರಿಗಿದೆ. ಇದನ್ನು ಶಾಸ್ತ್ರ ಹೇಳುತ್ತೆ ಮನುಷ್ಯಾಧಿಕಾರತ್ವಾತ್. ಮನುಷ್ಯನಿಗೆ ಇದರಲ್ಲಿ ಅಧಿಕಾರ ಇರೋದರಿಂದ ಮನುಷ್ಯ ತಾನು ವಿವೇಕದಿಂದ ವಿಚಾರದಿಂದ ಈ ತಿಳ್ಕೊಳ್ಳದೇ ಇರತಕ್ಕದ್ದನ್ನು ತಿಳ್ಕೊಳ್ಳಬೇಕು. ಅನಧಿಗತ ಮನುಷ್ಯ ತಿಳ್ಕೊಳ್ಳಬೇಕಾದದ್ದು ಇದೆ. ಆದರೆ ಕಾರಣಾಂತರಗಳಿಂದ ಜ್ಞಾನ ಸಂಕುಚಿತವಾಗಿದೆ. ಎಷ್ಟು ತಿಳ್ಕೊಳ್ಳಬೇಕೋ, ಎಷ್ಟು ತಿಳ್ಕೊಂಡ್ರೆ ಒಳ್ಳೆಯದೋ ಅಷ್ಟು ತಿಳ್ಕೊಳ್ಳದೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡ ಮಾತ್ರಕ್ಕೆ ಕೇಳ್ಮೆಯಿಂದಲೋ ಅಥವಾ ನೋಟದಿಂದಲೋ ಕೆಲವು ವಿಚಾರ ತಿಳ್ಕೊಂಡಿರ್ತಾನೆ ಅವನು. ವಿಚಾರ ಮಾಡಿದಾಗ ಇದರ ನೆಲೆ ಏನು, ಹಿನ್ನೆಲೆ ಏನು, ಇದರ ಗುರಿ ಏನು, ಇದೆಲ್ಲ ಅವನ ಮನಸ್ಸಿಗೆ ಬರುತ್ತೆ. ಆದ್ದರಿಂದ ಶಾಸ್ತ್ರ ಮೀಮಾಂಸಾ ಮಾಡತಕ್ಕದ್ದು ಏನು, ಅನಧಿಗತ, ಇಲ್ಲಿಯವರೆಗೆ ನಮಗೆ ತಿಳಿದಿಲ್ಲ. ವಿಚಾರ ಮಾಡಿದಾಗ ಇದರ ವಿವರಗಳು ತಿಳಿಯಬೇಕು ನಮಗೆ. ಅನಧಿಗತ ಅಧಿಗಮನ, ತಿಳ್ಕೊಳ್ಳದೇ ಇದ್ದು ನಮಗೆ ಇಲ್ಲಿಯವರೆಗೆ ತಿಳಿಯದೇ ಇದ್ದದನ್ನು ತಿಳಿಸ್ಬೇಕು. ಮತ್ತು ಅಬಾಧಿತ ಅರ್ಥ. ಅಬಾಧಿತ ಅಂದರೆ ತಿಳ್ಕೊಳ್ಳದೇ ಇರೋ ವಿಚಾರಗಳು ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಯಾವುದನ್ನು ತಿಳ್ಕೊಂಡ್ರೆ ನಮಗೆ ಅಭ್ಯುದಯ ನಿಶ್ರೇಯಸ್ಸುಗಳಾಗುತ್ತೋ ಇದನ್ನು ನಾವು ಮನನ ಮಾಡಿ ಇದನ್ನು ಸ್ವೀಕಾರ ಮಾಡಬೇಕು. ಇನ್ನು ಕೆಲವಿದೆ, ಅದರಲ್ಲಿ ದೋಷಗಳಿದೆ, ಲೋಪಗಳಿದೆ. ಆ ದಾರಿಯನ್ನು ಹಿಡಿದ್ರೆ ನಮಗೆ ಕೆಡಕಾಗುತ್ತೆ, ಒಳ್ಳೆಯದಾಗೋಲ್ಲ. ಇಂಥದ್ದನ್ನು ಶಾಸ್ತ್ರ ಹೇಳಬಾರ್ದು. ವಿಚಾರ ಮಾಡುವಾಗ ಯಾವುದು ಮನುಷ್ಯನಿಗೆ ಯುಕ್ತವೋ, ಉಚಿತವೋ, ಯೋಗ್ಯವೋ, ಗ್ರಾಹ್ಯವೋ ಅದನ್ನು ಶಾಸ್ತ್ರ ಹೇಳಬೇಕು. ಎಲ್ಲ ಲೋಕದಲ್ಲಿ ಇರೋದನ್ನೆಲ್ಲ ಶಾಸ್ತ್ರ ಹೇಳಬಾರ್ದು. ಇದು ಅನಧಿಗತ ಅಬಾಧಿತಾರ್ಥ ವಿಚಾರ ಮೀಮಾಂಸಾ ಅಂತನ್ನೋದು ಹೀಗೆ ಇರುವುದು. ಮತ್ತು ಅಜ್ಞಾತ ಜ್ಞಾಪನಂ ವಿಧಿ ಶಾಸ್ತ್ರ ವಿಚ್ಯುಚ್ಯತೆ. ನಮಗೆ ತಿಳಿದಿದೆ, ನಮಗೆ ತಿಳಿದಿಲ್ಲ ಅಂತಲ್ಲ, ತಿಳಿದಿದ್ರೂ ಕೂಡ ಬೇರೆಯ ಹವ್ಯಾಸಗಳಿಂದ ಅದು ನೆನಪಿನಿಂದ ಜಾರಿ ಹೋಗುತ್ತೆ. ಚಿಕ್ಕಂದಿನಲ್ಲಿ ಏನೋ ಒಳ್ಳೆಯದೇ ಹೇಳಿಕೊಟ್ಟಿರ್ತಾರೆ ನಮಗೆ, ಬೆಳೀತಾ ಬೆಳೀತಾ ಮರ್ತು ಹೋಗುತ್ತೆ. ಅದು ಇದು ನಮ್ಮ ನೆನಪಿನಿಂದ ಹೊರಟೋಗಿರುತ್ತೆ. ತಿಳುವಳಿಕೆಯೇ ನಮಗಿಲ್ಲ ಅಂತಲ್ಲ, ತಿಳುವಳಿಕೆ ಇದೆ, ಹಿರಿಯರು ಹೇಳಿಕೊಟ್ಟಿರ್ತಾರೆ. ಚಿಕ್ಕಂದಿನಲ್ಲಿ ಅದೆಲ್ಲ ನಮಗಿದೆ, ಆದರೆ ಮರೆತು ಹೋಗಿರುತ್ತೆ. ಆ ಮರೆತು ಹೋದನ್ನು ಜ್ಞಾಪಿಸೋದು ವಿಚಾರದ ಕೆಲಸ. ವಿಚಾರ ಮಾಡುವಾಗ ನಾವು ಹಿಂದೆ ಇವರು ಹೀಗೆ ಹೇಳಿದ್ರು, ನಮ್ಮ ತಂದೆ ಹೀಗೆ ಹೇಳ್ತಾ ಇದ್ರು, ವಿಚಾರ ಮಾಡಿದಾಗ ಅದರ ಸ್ವಾರಸ್ಯ ನಮಗೆ ಗೊತ್ತಾಗುತ್ತೆ. ಹೀಗೆ ಅಜ್ಞಾತ ಜ್ಞಾಪನ ವಿಧಿ, ಅನಧಿಗತ ಅಬಾಧಿತಾರ್ಥ ವಿಚಾರ, ಇದನ್ನು ಶಾಸ್ತ್ರ ಮಾಡಬೇಕಾದ ಕೆಲಸ. ಇದು ಮೀಮಾಂಸೆ ಮಾಡ್ತಾ ಇದೆ. ಈ ಮೀಮಾಂಸಾ ಅಂತನ್ನೋ ಮಾತಿಗೆ ಇದು ಅರ್ಥ. ಇದರಲ್ಲಿ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ವಾಡಿಕೆಯಲ್ಲಿ ಮಾತುಗಳಿವೆ. ಇಲ್ಲಿ ಪೂರ್ವ ಅಂದರೆ ಏನು, ಉತ್ತರ ಅಂದರೆ ಏನು? ಸಾಮಾನ್ಯವಾಗಿ ಒಂದು ನೆಲೆಯಲ್ಲಿ ಏನು ಹೇಳ್ತಾರೆ, ಮನುಷ್ಯನಿಗೆ
ಪುರುಷಾರ್ಥಗಳು ಅಂತ ಇದೆ. ಮನುಷ್ಯ ಬದುಕಿದ್ದಾಗ ಏನನ್ನು ಪಡ್ಕೊಳ್ಳಬೇಕು, ಯಾವುದರ ಕಡೆ ಇವನ ದೃಷ್ಟಿ ಇರಬೇಕು, ಯಾವುದರ ಕಡೆ ಇವನು ಹೋಗಬೇಕು, ಇದು ಪುರುಷಾರ್ಥ. ಪುರುಷ ಅಂದರೆ ಸ್ತ್ರೀಯರು ಇದರಲ್ಲಿ ಸೇರಿಕೊಳ್ತಾರೆ. ಪುರುಷ ಅಂತನ್ನೋ ಮಾತಿನಿಂದ ಸ್ತ್ರೀಯರು ಹೊರತು ಅಂತಲ್ಲ. ಇವಾಗ ಆಲ್ ಮೆನ್ ಆರ್ ಮಾರ್ಟಲ್ ಅಂದರೆ ವಿಮೆನ್ ಆರ್ ಇಮ್ಮಾರ್ಟಲ್ ಅಂತ ಅರ್ಥ ಅಲ್ಲ. ಅಲ್ಲಿ ಮೆನ್ ಅಂತನೋ ವಿಮೆನ್ನು ಸೇರಿಕೊಳ್ತಾರೆ. ನಮ್ಮಲ್ಲಿ ಪುರುಷಾರ್ಥ ಅಂದರೂ ಹೆಂಗಸರು ಸೇರಿಕೊಳ್ತಾರೆ. ಅದರಲ್ಲಿ ಪುರುಷ ಅಂದರೆ ವ್ಯಕ್ತಿ, ಇಂಡಿವಿಜುವಲ್. ಈ ಪುರುಷಾರ್ಥ ಮನುಷ್ಯ ಬದುಕಿದ್ದಾಗ ಏನನ್ನು ಅವನು ಮಾಡಬೇಕು, ಸ್ವಭಾವ ಸಿದ್ಧವಾಗಿ ಏನನ್ನು ಮಾಡಬೇಕು ಅಂದರೆ ನಮ್ಮಲ್ಲಿ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳ್ತಾರೆ. ಈ ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮ ಅಂತನ್ನೋದು ಮೊದಲು. ಬಯಕೆ ಇಲ್ಲದೆ ಇರೋ ಮನುಷ್ಯ ಯಾರು? ದೇಹಕ್ಕೆ ಬಯಕೆ ಇರುತ್ತೆ, ಇಂದ್ರಿಯಗಳಿಗೆ ಬಯಕೆ ಇರುತ್ತೆ, ಮನಸ್ಸಿಗೆ ಬಯಕೆ ಇರುತ್ತೆ. ಬಯಕೆಗಳನ್ನು ತೀರಿಸಿಕೊಳ್ಳದೆ ಇದ್ದರೆ ಬದುಕೇ ಇಲ್ಲ. ಬದುಕು ಅಂತನ್ನುವಾಗ ಬಯಕೆಗಳಿವೆ, ಬಯಕೆಗಳನ್ನು ತೀರಿಸಿಕೊಳ್ಳೋದು ಇದೆ. ಕಾಮ ಅಂತನ್ನೋದು ಆದ್ಯಂ ಪುರುಷಾರ್ಥ, ಮೊದಲ ಪುರುಷಾರ್ಥ ಕಾಮ. ಇದನ್ನು ವಾತ್ಸ್ಯಾಯನರೇ ಹೇಳ್ತಾರೆ. ಕಾಮಪ್ರಧಾನ, ಕಾಮ ಅಂತನ್ನೋದು ಮುಖ್ಯವಾದದ್ದು. ಮನುಷ್ಯನಿಗೆ ಈತಿಬಾಧೆಗಳಿವೆ, ಹಸಿವು, ನೀರಡಿಕೆ, ಮತ್ತೊಂದು ಮಗದೊಂದು, ಇಂಥದ್ದಿದ್ದೇ ಇದೆ. ಇದನ್ನು ತೀರಿಸಿಕೊಳ್ಳದೆ ಇದ್ರ ಬದುಕೆ ಆಗ ಸಾಧ್ಯ. ಇದು ಪುರುಷಾರ್ಥಗಳಲ್ಲಿ ಆದ್ಯ, ಮೊದಲನೇದು ಕಾಮ. ಆದರೆ ಈ ಬಯಕೆಗಳನ್ನು ತೀರಿಸಿಕೊಳ್ಳಬೇಕಾದರೆ ಸ್ವಭಾವ ಸಿದ್ಧವಾಗಿ ಸಾಧ್ಯ ಇಲ್ಲ. ಅದಕ್ಕೆ ನೆರವಾಗುವಂಥ ಸಾಮಗ್ರಿಗಳನ್ನು ಪಡ್ಕೊಳ್ಬೇಕು. ಬಯಕೆ ತೀರಿಸ್ಕೊಳ್ಬೇಕಾದ್ರೆ ಹಣ ಇರಬೇಕು, ಅದಕ್ಕೊಂದು ಆರೋಗ್ಯ ಇರಬೇಕು, ಅದಕ್ಕೊಂದು ಯೋಗ್ಯತೆ ಇರಬೇಕು. ಇಲ್ಲದೇ ಇದ್ದರೆ ಬಯಕೆ ಇರುತ್ತೆ, ಬಯಕೆ ತೀರೋದು ಹೇಗೆ? ಬಯಕೆ ತೀರಿಸಿಕೊಳ್ಳಬೇಕಾದರೆ ತೀರಿಸುವಂಥ ಸಾಮಗ್ರಿ ಯಾವುದು? ಅದನ್ನು ಅರ್ಥ ಅಂತ ಕರೆದರು. ಅರ್ಥ ಅಂದರೆ ಹಣ. ಹಣ ಇದ್ದರೆ ಬಯಕೆಗಳು ತೀರುತ್ತೆ, ಹಣ ಇಲ್ಲದೆ ಇದ್ದರೆ ಬಯಕೆಗಳು ಹೇಗೆ ತೀರುತ್ತೆ? ಈ ಅರ್ಥ ಅಂತನೋ ಸಂಸ್ಕೃತದ ಮಾತಿನಲ್ಲಿ ಹಣ ಅಂತ ಒಂದು ಮಾತ್ರ ಅಲ್ಲ, ಹಣದ ರೀತಿಯಲ್ಲಿ ನಮಗೆ ಯಾವ್ಯಾವುದು ಆಲಂಬನೆಗೆ ಸಿಗುತ್ತೋ ಅದೆಲ್ಲ ಅರ್ಥವೇ. ಹೀಗೆ ಕಾಮಕ್ಕೆ ಅನುಬಂಧಿಯಾಗಿ ಅರ್ಥ, ಮತ್ತು ಈ ಕಾಮ ಸ್ವೇಚ್ಛೆಯಾಗಿ, ಅರ್ಥ ಸ್ವೇಚ್ಛೆಯಾಗಿ ಇರದ ಹಾಗೆ ಮನುಷ್ಯನ ಬದುಕು ಹಿತವಾಗೋ ಹಾಗೆ, ಚೊಕ್ಕವಾಗೋ ಹಾಗೆ ಧರ್ಮ ಅಂತ ಒಂದಿದೆ. ಇದು ಧರ್ಮ ವಿರುದ್ಧ ಕಾಮೋಸ್ಮಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ನಾನು ಕಾಮ. ಆದರೆ ಎಂಥ ಕಾಮ? ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ. ಅರ್ಥ ಅಂದರೂ ಧರ್ಮಕ್ಕೆ ವಿರುದ್ಧವಲ್ಲದ ಅರ್ಥ. ಬಯಕೆಗಳು ಅಂತಿದ್ದಾಗ ಧರ್ಮಕ್ಕೆ ಅನುಸರಿಸಿ ಬಯಕೆಗಳಿರಬೇಕು, ಸ್ವೇಚ್ಛೆಯಾದ ಬಯಕೆಗಳಿರಬಾರದು. ಹಣ ಸಂಪಾದನೆ ಮಾಡುವಾಗ ಧರ್ಮದ ದೃಷ್ಟಿ ಇರಬೇಕು. ಎಷ್ಟರಿಂದ ಬಯಕೆ ಪೂರೈಸುತ್ತೋ ಅಷ್ಟು ಮಾತ್ರ ಹಣ ಸಂಪಾದನೆ ಮಾಡು. ಅದಕ್ಕಿಂತ ಹೆಚ್ಚಿನ ಹಣ ನಿನ್ನ ಹಿತಕ್ಕಲ್ಲ. ಇದು ಧರ್ಮದಿಂದ ನಿಯಂತ್ರಿತವಾದಂಥ ಅರ್ಥ ಕಾಮಗಳು. ಧರ್ಮ ವಿರುದ್ಧ ಅರ್ಥಕಾಮೌ ಸ್ಯಾತಾಂ. ಧರ್ಮಕ್ಕೆ ವಿರುದ್ಧವಲ್ಲದ ಅರ್ಥಕಾಮಗಳು ಮನುಷ್ಯನಿಗೆ ಇರಲೇಬೇಕು. ಧರ್ಮ ಅಂದರೆ ಏನು? ಧಾರಣೆ. ಮನುಷ್ಯನಿಗೆ ಕಾಲು ಜಾರುವಂತಹ ಸಂದರ್ಭಗಳು ಬರುತ್ತೆ, ಎಡವುವಂತಹ ಸಂದರ್ಭಗಳು ಬರುತ್ತೆ, ಎಚ್ಚರ ತಪ್ಪುವಂತಹ ಸಂದರ್ಭಗಳು ಬರುತ್ತೆ. ಹಾಗೆ ಬಂದಾಗ ಇವನು ಹೀಗೆ ಬೀಳದ ಹಾಗೆ ಎತ್ತಿ ಹಿಡಿಯೋದು ಧರ್ಮ. ಧಾರಣಾ ಧರ್ಮ ಇತ್ಯಾಹು. ಧರ್ಮ ಅಂತನ್ನೋ ಮಾತಿಗೆ ಧಾರಣ, ಧಾರಯತಿ, ಎತ್ತಿ ಹಿಡಿದು ನಿಲ್ಲಿಸುತ್ತೆ ಇವನನ್ನು. ಆ ಧರ್ಮ ಅಂತನ್ನೋದು ಒಂದು ಕಾನ್ಷಿಯನ್ಸ್ ಅಂತ ನಾವೇನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಇದು ಧರ್ಮ. ನಾನು ಹೀಗೆ ಮಾಡ್ತಕ್ಕದ್ದು ನನ್ನ ಕರ್ತವ್ಯ. ಇದು ಈ ಧರ್ಮ ಅಂತ ಯಾವುದು ಕರ್ತವ್ಯ ಬುದ್ಧಿಯಿಂದ ಇದೆಯೋ, ಮೀಮಾಂಸಕರು ಈ ಧರ್ಮ ಅಂತನ್ನೋದನ್ನು ಹೇಳಿದರು. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ. ಯಾವುದರಿಂದ ಮನುಷ್ಯ ಅರ್ಥಕಾಮಗಳನ್ನು ಪಡ್ಕೊಳ್ಳಬಹುದೋ, ಸರಿಯಾದ ರೀತಿಯಲ್ಲಿ ಪಡ್ಕೊಂಡು ಕಾಮಸಂತೃಪ್ತಿ, ಅರ್ಥ ಸಂಪತ್ತಿಯನ್ನು ಪಡ್ಕೊಳ್ಳಬಹುದು, ಇದು ಧರ್ಮ. ಇದು ಅಭ್ಯುದಯ.
ಅಭ್ಯುದಯ ಅಂದರೆ ಮೇಲೆ 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 ಹೋಗೋದು, ಇದ್ದಾಗಿರದೇನೆ ಸ್ವಲ್ಪ ಅನುಕೂಲ ಸ್ಥಿತಿ, ಅದಕ್ಕಿಂತ ಅನುಕೂಲ ಸ್ಥಿತಿ, ಇನ್ನೂ ಅನುಕೂಲ ಸ್ಥಿತಿ ಇರೋದು ಧರ್ಮವೇ. ಅದು ಅಭ್ಯುದಯ ಅಂತ ನೋಡಿ ಈ ಧರ್ಮದಿಂದಲೇ ಬರತಕ್ಕದ್ದು. ನಿಶ್ರೇಯಸ ಅಂದರೆ ಮನುಷ್ಯನಿಗೆ ಆತ್ಯಂತಿಕವಾಗಿ ಯಾವುದು ಹಿತವೋ, ಯಾವುದು ಒಳ್ಳೆಯದೋ ಅದು ನಿಶ್ರೇಯಸ. ಈ ಧರ್ಮ ಅಂತ ಅನ್ನೋದು ಈ ಎರಡನ್ನು ಪೂರೈಸಿದರೆ ಇದನ್ನು ಧರ್ಮ ಅಂತ ಕರೀತೀವಿ. ಯತ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ ಧರ್ಮದ ವಿಚಾರ ಹೇಳಿಬಿಟ್ರು. ಹೀಗೆ ಈ ಅರ್ಥ ಕಾಮ ಧರ್ಮ ಇದು ಮೂರನ್ನು ಒಟ್ಟುಗೂಡಿಸಿ ತ್ರಿವರ್ಗ ಅಂತ ಕರೆದರು, ಮೂರು ಅಂತ ಕರೆದರು. ಈ ಮೂರು ಒಂದು ಗುಂಪು. ಇವೆಲ್ಲ ಗೃಹಸ್ಥನಿಗೆ ಸಂಬಂಧಪಟ್ಟಿದ್ದು, ನಿತ್ಯ ವ್ಯವಹಾರದಲ್ಲಿ ಸೇರಿಕೊಂಡು ಬರುವಂಥದ್ದು. ಇದು ತ್ರಿವರ್ಗಕ್ಕೆ ಸೇರಿದ್ದರಿಂದ ಈ ಪುರುಷಾರ್ಥವನ್ನು ಮೊದಲು ಅಂತ ಹೇಳಿದರು. ನಾಲ್ಕನೆಯದು ಮೋಕ್ಷ ಇದೆಯಲ್ಲ, ಅದು ಈ ಸಂಸಾರದ ಗೊಂದಲದಿಂದಲೇ ಪಾರಾಗುವುದು. ಅಲ್ಲಿ ಧರ್ಮ ಅರ್ಥ ಕಾಮ ಮೂರರ ಪ್ರಸಕ್ತಿಯೂ ಇಲ್ಲ. ಮೂರನ್ನು ಬಿಟ್ಟದ್ರಿಂದ ಅದನ್ನು ಅಪವರ್ಗ ಅಂತ ಕರೀತಾರೆ. ಇದು ತ್ರಿವರ್ಗ, ಮೂರು ಸೇರಿ ಒಂದು ಗುಂಪು. ಈ ಗುಂಪನ್ನು ಬಿಟ್ಟಿದ್ದು, ಈ ಗುಂಪಿನಿಂದ ಹೊರಗಾದದ್ದು, ಈ ಗುಂಪಿನ ನಂಟನ್ನು ಉಳಿಸಿಕೊಳ್ಳದೇ ಇರತಕ್ಕಂಥದ್ದು ಅಪವರ್ಗ ಅಂದರೆ ಮೋಕ್ಷ. ಈ ಮೋಕ್ಷ ಅನ್ನೋದು ಸಂಸಾರದಿಂದಲೇ ಬಿಡುಗಡೆಗೆ ಒಂದು ಪ್ರಯತ್ನ. ಇದು ಗೃಹಸ್ಥನಾದವನು ಮಾಡೋ ಹಾಗಿಲ್ಲ. ವಾನಪ್ರಸ್ಥನಾದವನೂ ಕೂಡ ಈಶದು ಸ್ವಲ್ಪ ಮಟ್ಟಿಗೆ ಮಾಡಬಹುದು. ಸನ್ಯಾಸಿಯಾದವನು ಇದಕ್ಕಾಗಿಯೇ ಇರೋದು. ಸನ್ಯಾಸಿ ಮೋಕ್ಷವನ್ನೇ ಹಿಡಿಯತಕ್ಕದ್ದು, ಮೋಕ್ಷದ ದಾರಿಯನ್ನೇ ಹಿಡಿಯತಕ್ಕದ್ದು. ಈಗಿನ ಸನ್ಯಾಸಿಗಳಲ್ಲ. ಈಗಿನ ಸನ್ಯಾಸಿಗಳಿಗೆ ತ್ರಿವರ್ಗವೇ ಹೆಚ್ಚು. ತ್ರಿವರ್ಗದಲ್ಲೂ ಮೊದಲ ಎರಡೇ ಹೆಚ್ಚು. ಧರ್ಮವನ್ನು ಬಿಡ್ತಾರೆ ಅವರು, ಅರ್ಥಕಾಮ ಎರಡು ಇಟ್ಕೊಳ್ತಾರೆ. ಆದರೆ ಆಶ್ರಮ ವ್ಯವಸ್ಥೆ ಆದಾಗ ಈ ಸನ್ಯಾಸ ಅಂದರೆ ಸಂತ್ಯಜತಿ ನ್ಯಸ್ಯತಿ, ಇದನ್ನೆಲ್ಲವನ್ನು ಬಿಡ್ತಾನವನು. ಧರ್ಮ ಅರ್ಥ ಕಾಮ ಮೂರನ್ನೂ ಕೂಡ ಸಂಪೂರ್ಣವಾಗಿ ಬಿಟ್ಟವನು ಸನ್ಯಾಸಿ. ಅವನು ಅಗೃಹಿ, ಅವನು ಮನೆಯಲ್ಲಿ ಇರತಕ್ಕವನಲ್ಲ, ಸಂಸಾರದ ಗೊಂದಲಕ್ಕೆ ಸಿಕ್ಕಾಕೊಳ್ಳೋನಲ್ಲ. ಇದನ್ನು ಯಾವಾಗ ಮಾಡಬೇಕು? ಕಾಳಿದಾಸ ರಘುವಂಶದಲ್ಲಿ ರಘು ರಾಜರ ವಿಚಾರ ಹೇಳ್ತಾನಲ್ಲ, ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ಅಂದರೆ ಉತ್ತಮನಾದ ಮನುಷ್ಯ ಏನು ಮಾಡ್ತಾನೆ? ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಬ್ರಹ್ಮಚರ್ಯ ಅಂತ ಒಂದು ಆಶ್ರಮ ಇದೆಯಲ್ಲ, ಇದರಲ್ಲಿ ಬದುಕಿಗೆ ಯಾವ್ಯಾವ ವಿದ್ಯೆಗಳು ಬೇಕೋ ಅದನ್ನು ಕಲಿತುಕೊಳ್ತಾನೆ ಅವನು. ಶೈಶವೇ ಅಭ್ಯಸ್ತ ವಿದ್ಯಾನಾಂ, ವಯಸ್ಸಾದ ಮೇಲೆ ಯೌವನೇ ಅವನಿಗೊಂದು ಯುವಾವಸ್ಥೆ ಬಂತು ಅಂದರೆ ವಿಷಯೈಷಿಣಾಂ, ಈ ಧರ್ಮ ಅರ್ಥ ಕಾಮಗಳನ್ನು ಇವನು ಕಾಪಾಡ್ತಾನೆ. ಯಾಕೆಂದರೆ ಎಲ್ಲ ಆಶ್ರಮಗಳಿಗೂ ಗೃಹಸ್ಥಾಶ್ರಮವೇ ಆಲಂಬನೆ. ಗೃಹಸ್ಥಾಶ್ರಮ ಇಲ್ಲದೆ ಬ್ರಹ್ಮಚಾರಿಯೂ ಇರೋ ಹಾಗಿಲ್ಲ, ವಾನಪ್ರಸ್ಥನೂ ಇರೋ ಹಾಗಿಲ್ಲ, ಸನ್ಯಾಸಿಯೂ ಇರೋ ಹಾಗಿಲ್ಲ. ಗೃಹಸ್ಥರೇ ಬುನಾದಿ, ಎಲ್ಲಕ್ಕೂ ಗೃಹಸ್ಥರ ಆಲಂಬನೆಯೇ ಇದೆ. ಆದ್ದರಿಂದ ಯೌವನೇ ವಿಷಯೈಷಿಣಾಂ, ಈ ಗೃಹಸ್ಥರಿಗೆ ಅರ್ಥ ಕಾಮ ಧರ್ಮ ಮೂರರ ಪ್ರಸಕ್ತಿಯೂ ಉಂಟು. ಇವರು ಗೃಹಸ್ಥರಾಗಿದ್ದಾಗ ಮತ್ತೆ ವಾರ್ಧಕೆ ಮುನಿವೃತ್ತೀನಾಂ, ಅವರಿಗೆ ವಯಸ್ಸಾಯಿತು ಅಂದರೆ ಹಿಂದಿನ ಕಾಲದಲ್ಲಿ ಮುಂಜಾನೆ ಅವನು ಎದ್ದು ಅಂಗೈಯನ್ನು ನೋಡಿಕೊಂಡಾಗ ಗೆರೆಗಳು ಕಾಣದೇ ಇದ್ದರೆ ಅವನಿಗೆ ಮುಪ್ಪು ಅಂತ ಅರ್ಥ. ಈಗ ಅನ್ವಯಿಸಲ್ಲ ಅದು, ಈಗ ಯೌವನದಲ್ಲೇ ಮುಪ್ಪು ಬರುತ್ತೆ. ಆದರೆ ಮುಪ್ಪು ಅಂದರೆ ಅದು ಅಂದರೆ ತನ್ನ ಕರ್ತವ್ಯವನ್ನೆಲ್ಲ ನಿರ್ವಹಣೆ ಮಾಡಿ ತನ್ನ ಜವಾಬ್ದಾರಿಯನ್ನು ಬೇರೆಯವರಿಗೆ ಬಿಟ್ಟು ತಾನು ಮೋಕ್ಷಕ್ಕಾಗಿ ಹೊರಡ್ತೀನಿ, ಆದರೆ ನಿಮ್ಮ ನೆರವಿಗೆ ನಿಲ್ಲುತ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಪೂರ್ತಿ ಕಾಡಿಗೆ ಹೋಗದೇನೆ ಊರ ಹೊರಗಿನ ಉದ್ಯಾನದಲ್ಲಿ ಇದ್ದುಕೊಂಡು ಕರೆದಾಗ ಬಂದು ಕೇಳಿದಾಗ ಹೇಳಿ ಸಂಘಕ್ಕೆ ಸಮಾಜಕ್ಕೆ ನೆರವಾಗತಕ್ಕಂಥವನು ವಾನಪ್ರಸ್ಥ.
ಇವನು ಮುನಿ. ಮೌನಾನ್ ಮುನಿ. ಅವನು ತನ್ನ ಸಂಪಾದನೆ ಏನು ಮಾಡೋಲ್ಲ, ಅವನು ತನಗಾಗಿ ಅರ್ಥ ಕಾಮ ಧರ್ಮಗಳನ್ನು ಏನು ಮಾಡೋಲ್ಲ ಅವನು. ಆದರೆ ಬೇರೆ ಯಾರು ಬಂದರೂ ಕೂಡ ಅವರಿಗೆ ತಿಳಿಯ ಹೇಳ್ತಾನೆ, ನೆರವಾಗ್ತಾನೆ, ಗುರುಕುಲ ನಡೆಸ್ತಾನೆ, ಅವರಿಗೆ ಒಬ್ಬ ಮಾರ್ಗದರ್ಶನ ಮಾಡ್ತಾನೆ. ಅಂದರೆ ತನ್ನ ಪ್ರಯೋಜನ ಏನೂ ಇಲ್ಲದೇನೆ ಬೇರೆಯವರ ಪ್ರಯೋಜನಕ್ಕಾಗಿ ಶ್ರಮಿಸ್ತಾನವನು. ತನ್ನ ಜೀವನವನ್ನು ತನ್ನ ಸಮಯವನ್ನು ಅವರಿಗಾಗಿ ಇವನು ಮಾನಪ್ರಸ್ಥ. ಇವನು ಮುನಿವೃತ್ತೀನಾಂ. ಮತ್ತೆ ಕಡೆಗಾಲ ಬಂತು, ಯೋಗೇನ ಅಂತೆ ತನುತ್ಯಜಾಂ. ಯೋಗ ಮಾರ್ಗವನ್ನು ಹಿಡಿದು ದೇಹವನ್ನು ಬಿಡ್ತಾನೆ. ಇದನ್ನು ಕಾಳಿದಾಸ ಉತ್ತಮರಾದ ಮನುಷ್ಯರು ಈ ಪುರುಷಾರ್ಥಗಳನ್ನು ಸಾಧಿಸೋ ಬಗೆ ಹೇಗೆ ಅಂತನ್ನೋದನ್ನು ತಿಳಿಯ ಹೇಳಿದ್ದಾನೆ. ಹೀಗೆ ಈ ತ್ರಿವರ್ಗವನ್ನು ಯಾರು ಹಿಡಿಯುತ್ತಾರೋ ಅವರ ವಿಚಾರ ಏನು ಬರುತ್ತೋ ಇದನ್ನು ಅವರ ವಿಚಾರ ಪೂರ್ವಮೀಮಾಂಸಾ ಅಂತ ಕರೆದರು. ಪೂರ್ವ ಅಂದರೆ ಪುರುಷಾರ್ಥಗಳಲ್ಲಿ ಮೊದಲನೆಯದು, ಇದು ಪೂರ್ವ ಮೀಮಾಂಸಾ. ಇದು ಈ ತ್ರಿವರ್ಗ ಆದಮೇಲೆ ಅಪವರ್ಗ ಇದೆಯಲ್ಲ, ಅದು ಉತ್ತರ. ಉತ್ತರ ಅಂದರೆ ಅನಂತರ. ಈ ತ್ರಿವರ್ಗ ಸಾಧನೆಯಾದ ಮೇಲೆ ಮೋಕ್ಷಕ್ಕಾಗಿ ಶ್ರಮ ಪಡಬೇಕು. ಇದನ್ನು ಉತ್ತರ ಮೀಮಾಂಸಾ ಅಥವಾ ವೇದಾಂತ ಹೇಳುತ್ತೆ ಅಂತ ಒಂದು ಎಣಿಕೆ. ಈ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತನ್ನುವಾಗ ಈ ಎಣಿಕೆ ಒಂದು ಇದೆ. ಇದಕ್ಕಾಗಿಯೇ ಪೂರ್ವ ಮೀಮಾಂಸದಲ್ಲಿ ಇದು ಮೀಮಾಂಸದ ವಿಚಾರ ಸ್ವಲ್ಪ ಹೇಳೋಣ. ಈ ಮೀಮಾಂಸಾ ಅಂತನ್ನೋದನ್ನು ಹಿಂದೆ ವೇದಾಂಗದಲ್ಲಿ, ವೇದದಲ್ಲಿ, ಋಗ್ವೇದ ಯಜುರ್ವೇದಗಳಲ್ಲಿ ಮುಖ್ಯವಾಗಿ ಯಾವ ಯಾವ ವಿಧಿ ನಿಷೇಧಗಳು ಬರುತ್ತೋ ಅದನ್ನು ಹಿಡಿದು ವೇದಾಂಗವಾಗಿ ಒಂದು ವಿಚಾರ ಇತ್ತು. ವೇದದಲ್ಲೇ ನಮಗೆ ಈ ವಿಚಾರ ಕಾಣುತ್ತೆ. ಕಸ್ಮೈ ದೇವಾಯ ಗವಿಷಾ ವಿಧೇಮ. ಋಗ್ವೇದದಲ್ಲೇನೆ ಯಾವ ದೇವತೆಯನ್ನು ಮರು ಹೋಗೋಣ ನಾವು, ಈ ವಿಚಾರ ಬರುತ್ತೆ. ವಿಷ್ಣೋ ಉರುಕ್ರಮಾಯ. ವಿಷ್ಣು 3 ಹೆಜ್ಜೆಗಳನ್ನಿಟ್ಟ. 3 ಹೆಜ್ಜೆಗಳನ್ನಿಟ್ಟು ಭೂಲೋಕ, ಅಂತರಿಕ್ಷ, ದ್ಯುಲೋಕ 3 ಆಕ್ರಮಣ ಮಾಡಿಕೊಂಡ. ವ್ಯಕ್ರಾಮತ್, ಹೀಗೆ ವ್ಯಕ್ರಮ ಮಾಡಿದ ಅವನು. ಇದರ ತಾತ್ಪರ್ಯ ಏನು? ಇದೆಲ್ಲ ವೇದದಲ್ಲೇನೆ ಒಂದು ವಿಚಾರ ಇದೆ. ಋಗ್ವೇದದಲ್ಲೇ ಒಂದು ವಿಚಾರ ಇದೆ. ನಾ ಸದಾಸಿ ನೋ ಸದಾಸಿ ತದಾನೀಂ. ನಾಸದೀಯ ಸೂಕ್ತ ಅಂತ ಒಂದಿದೆ. ಸೃಷ್ಟಿಗೆ ಮೊದಲು ಏನಿತ್ತು ಅಂತನ್ನೋ ವಿಚಾರ ಒಂದಿದೆ. ವೇದದಲ್ಲೇ ವಿಚಾರ ಇದೆ. ಅದಾದ ಮೇಲೆ ಕೆಲವು ಶ್ರೌತ ಸೂತ್ರಗಳು ಅಂತ ಬಂತು. ಬ್ರಾಹ್ಮಣಗಳಲ್ಲಿ ಕರ್ಮಗಳನ್ನು ಮಾಡೋದು ಹೇಗೆ, ಯಾವ ಕರ್ಮದಿಂದ ಏನು ಫಲ ಅಂತ ಈ ಸೂತ್ರಗಳಲ್ಲಿ ವಿಚಾರ ಮಾಡೋದಿದೆ. ಅನಂತರದಲ್ಲಿ ಈ ಜೈಮಿನಿಗಳು ಇದನ್ನೆಲ್ಲ, ಈ ವಿಚಾರವನ್ನೆಲ್ಲ ಸಂಗ್ರಹ ಮಾಡಿ ಒಂದು 16 ಅಧ್ಯಾಯಗಳಿರತಕ್ಕಂಥ ಪೂರ್ವಮೀಮಾಂಸಾ ಸೂತ್ರ ಅಂತ ಮಾಡಿದರು. ಇದರಲ್ಲಿ ಷೋಡಶ ಲಕ್ಷಣಿ ಅಂತ ಕರೀತಾರೆ. 16 ಅಧ್ಯಾಯಗಳು. ಇದರಲ್ಲಿ ಯಜ್ಞಯಾಗಾದಿಗಳ ಸ್ವಾರಸ್ಯ ಏನು, ರಹಸ್ಯ ಏನು, ವಿಧಾನಗಳು ಯಾವುದು, ಇದನ್ನೆಲ್ಲ ಹೇಳ್ತಕ್ಕದ್ದು ಜೈಮಿನಿಯ ಸೂತ್ರಗಳು. ಇದಕ್ಕೆ ಶಬರಸ್ವಾಮಿಗಳ ಭಾಷ್ಯ ಇದೆ. ಇದರ ಪ್ರಯೋಗಗಳು ಇವೆ. ಈ ಪ್ರಯೋಗ ಆದ ಮೇಲೆ ಯಾವ ಒಂದು ದರ್ಶನ ವ್ಯವಸ್ಥಿತವಾಯಿತೋ ಅದನ್ನು ಪೂರ್ವಮೀಮಾಂಸಾ ಅಂತ ಕರಿತೀವಿ ನಾವು. ಈ ಪೂರ್ವಮೀಮಾಂಸಾ ಅಂತನ್ನೋ ಹೆಸರು ದರ್ಶನದಲ್ಲಿ ಹೇಗೆ ಬಂತು ಅಂದರೆ, ವೇದಾಂಗವಾಗಿ ಬರುವ ವಿಚಾರ, ಶ್ರೌತ ಸೂತ್ರಗಳಲ್ಲಿ ಬರುವ ವಿಚಾರ, ಜೈಮಿನಿಯ ಸೂತ್ರದಲ್ಲಿ ಬಂದಂಥ ವಿಚಾರ ಮತ್ತು ಪ್ರಯೋಗದಲ್ಲಿ ಬಂದಂಥ ವಿಚಾರ ಎಲ್ಲವನ್ನ ಕೂಡಿಸಿ ಒಂದು ಪೂರ್ವಮೀಮಾಂಸಾ ದರ್ಶನ ಅಂತ ಒಂದು ಬಂತು. ಇದನ್ನು ಷೋಡಶ ಲಕ್ಷ 16 ಅಧ್ಯಾಯಗಳದ್ದು ಅಂತ. ಆದರೆ ಇದಾದ ಮೇಲೆ ಇಷ್ಟಕ್ಕೆ ನಿಲ್ಲಿಲ್ಲ, ಈ ವಿಚಾರ ನಿಲ್ಲಿಲ್ಲ. ಈ ವಿಚಾರದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಕರ್ಮ ವಿಚಾರ ಬಂತು. ಕರ್ಮ ವಿಚಾರದಲ್ಲಿ ನಿತ್ಯ, ನೈಮಿತ್ತಿಕ, ಕಾಮ್ಯ
ಈ ವಿಚಾರಗಳು ಬರುತ್ತೆ. ಕರ್ಮ ನಿತ್ಯವಾಗಿ ನಾವು ಮಾಡಲೇಬೇಕಾದದ್ದು ಏನು, ಆಗಾಗ ಮಾಡಬೇಕಾದದ್ದು ಏನು, ನಮ್ಮ ಬಯಕೆಯಿಂದ ಮಾಡಬೇಕಾದದ್ದು ಏನು, ಇದು ನಿತ್ಯ ನೈಮಿತ್ತಿಕ ಕಾಮ್ಯ ಅಂತ ಮೂರು ಕರ್ಮಗಳನ್ನು ಹೇಳಿ ಈ ಕರ್ಮಗಳನ್ನು ಮಾಡುವಂಥ ರೀತಿಯನ್ನು ಈ ಪೂರ್ವಮೀಮಾಂಸಾ ದರ್ಶನ ಸ್ಪಷ್ಟಪಡಿಸುತ್ತೆ. ಪೂರ್ವಮೀಮಾಂಸೆಯಲ್ಲಿ ಹೀಗೆ ಯಜ್ಞಯಾಗಾದಿಗಳ ವಿಚಾರ ಬಂದು ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ, ಸ್ವರ್ಗವನ್ನು ಬಯಸುವಂಥವನಿದ್ದರೆ ಅವನು ಜ್ಯೋತಿಷ್ಠೋಮ ಅಂತನ್ನೋ ಯಾಗವನ್ನು ಮಾಡಲಿ. ಪಶುಕಾಮೋ ಚಿತ್ರಯ ಯಜೇತ, ಪಶುಗಳ ಸಂಪತ್ತು ಬೇಕು ಅಂತನ್ನೋನು ಚಿತ್ರ ಅಂತನ್ನೋ ಯಾಗವನ್ನು ಮಾಡಲಿ. ಹೀಗೆ ಒಂದೊಂದು ಬಯಕೆಯನ್ನು ತೀರಿಸಿಕೊಳ್ಳೋದಕ್ಕೆ ಒಂದೊಂದು ಯಜ್ಞ ಯಾಗವನ್ನು ಮಾಡು ಅಂತ ಹೇಳುತ್ತೆ. ಹೀಗೆ ಹೇಳುವಾಗ ಇವರು ಮಾಡೋ ವಿಚಾರ ಏನು? ಶಾಸ್ತ್ರ ಹೇಳುತ್ತೆ, ಇದು ಶ್ರೌತ ಸೂತ್ರಗಳು ಹೇಳುತ್ತೆ. ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ ಅಂತ ಹೇಳುತ್ತೆ. ಅದು ಇಲ್ಲಿ ವಿಚಾರ ಮಾಡೋದು ಏನು ಅಂದರೆ, ಈ ಸ್ವರ್ಗಕಾಮ ಜ್ಯೋತಿಷ್ಠೋಮೇನ ಯಜೇತ ಅಂತಿದೆ. ಯಾರು ಯಜ್ಞ ಮಾಡಬೇಕು? ಅರ್ಥಿ ಸಮರ್ಥೋ ವಿದ್ವಾನ್ ಅಧಿಕ್ರಿಯತೆ. ಒಂದು ಯಜ್ಞ ಯಾಗ ಇದೆ, ಯಾರು ಯಜ್ಞ ಮಾಡಬೇಕು ಅಂದರೆ, ಒಂದು ಬಯಕೆ ಅಂತಿದ್ದರೆ ಯಜ್ಞ ಮಾಡಲಿ, ಬಯಕೆ ಇಲ್ಲದೆ ಇರೋನು ಯಜ್ಞ ಮಾಡಬೇಕಾಗಿಲ್ಲ. ಅರ್ಥಿತ್ವ ಅಂದರೆ ಬಯಕೆ. ನನಗೇನಾದರೂ ಒಂದು ಬಯಕೆ ಇದೆ, ಈ ಬಯಕೆ ತೀರಿಸ್ಕೊಳ್ಳೋದಕ್ಕೆ ಯಜ್ಞವನ್ನು ಮಾಡು ನೀನು. ಬಯಕೆ ಇಲ್ಲದೆ ಇದ್ದವನು ಯಜ್ಞ ಮಾಡಬೇಕಾಗಿಲ್ಲ, ಯಾವ ಕಾಮ್ಯಕರ್ಮವನ್ನೂ ಮಾಡಬೇಕಾಗಿಲ್ಲ, ನಿತ್ಯ ನೈಮಿತ್ತಿಕ ಎರಡನ್ನು ಮಾಡಬೇಕು. ಆದ್ದರಿಂದ ಸ್ವರ್ಗಕಾಮ, ಸ್ವರ್ಗವನ್ನು ಬಯಸುವನು. ಸ್ವರ್ಗವನ್ನು ಬಯಸೋನು ಅಂದರೆ ಏನು, ಸ್ವರ್ಗ ಅಂದರೆ ಏನು ವಿಚಾರ ಮಾಡತಕ್ಕದ್ದು. ಸ್ವರ್ಗಕ್ಕೆ ಯಾರು ಹೋಗಿ ಬಂದು ನಾನು ಜ್ಯೋತಿಷ್ಠೋಮವನ್ನು ಮಾಡಿದೆ, ನಾನು ಸ್ವರ್ಗಕ್ಕೆ ಹೋದೆ ಅಂತ ಯಾರು ಹೇಳಿದ್ದಾರೆ ಇಲ್ಲಿಯವರೆಗೆ? ಅಥವಾ ಜ್ಯೋತಿಷ್ಠೋಮ ಅಂತನ್ನೋ ಯಜ್ಞಕ್ಕೂ ಈ ಸ್ವರ್ಗಕ್ಕೂ ಏನಾದರೂ ಕಾರ್ಯಕಾರಣ ಸಂಬಂಧ ಇದೆಯೇ? ಇದರಿಂದ ಅದು ಅಂತ ಏನಾದರೂ ಹೇಳಬಹುದೇ? ಮತ್ತು ಸ್ವರ್ಗಕ್ಕೆ ಇದೊಂದೇ ದಾರಿ, ಬೇರೆ ದಾರಿ ಇಲ್ಲ ಅಂತ ಏನಾದರೂ ಇದೆಯೇ? ಒಂದು ಯಜ್ಞ ಮಾಡಿದರೆ ದೃಷ್ಟ ಅದೃಷ್ಟ ಅಂತ ಎರಡು ವಿಧವಾದ ಫಲಗಳಿವೆ. ಇದರಲ್ಲಿ ಸ್ವರ್ಗ ಅಂತ ಅನ್ನೋದು ಯಾವುದು? ಇಷ್ಟರ ಮೇಲೆ ಸ್ವರ್ಗ ಅನ್ನೋದು ಯಾವುದು? ಅದು ಯಾವುದೋ ಒಂದು ಪ್ರದೇಶವೋ, ಯಾವುದೋ ಒಂದು ಲೋಕವೋ, ಯಾವುದೋ ಒಂದು ಸ್ಥಿತಿಯೋ, ಅಥವಾ ಸ್ವರ್ಗ ಅಂತನ್ನೋ ಮಾತಿನಲ್ಲಿ ಇರೋದು ನಿರತಿಶಯವಾದ ಸುಖ ಅಂತಲೋ? ಸ್ವರ್ಗ ಅನ್ನೋದು ಲೋಕಾಂತರ ಜನ್ಮಾಂತರ ಅಂತಲ್ಲ. ಮೀಮಾಂಸಕರು ವಿಚಾರ ಮಾಡ್ತಾರೆ ಇದನ್ನು. ಸ್ವರ್ಗ ಅಂದರೆ ಏನು ಅಂತ ವಿಚಾರ ಮಾಡ್ತಾರೆ. ಪೂರ್ವಮೀಮಾಂಸೆಯಲ್ಲಿ ಬರುತ್ತೆ, ಜೈಮಿನಿ ಸೂತ್ರಗಳಲ್ಲಿ ಇದು ಬರುತ್ತೆ. ಸ್ವರ್ಗ ಅಂದರೆ ಏನು? ಅದಕ್ಕಿಂತ ಹೆಚ್ಚಿನ ಸುಖ ಇಲ್ಲ ಅಂತ ಅನುಭವಿಸ್ತಾನಲ್ಲ, ಅದು ಸ್ವರ್ಗ. ಸ್ವಹ ಅಂತನ್ನೋ ಮಾತಿಗೆ ಸುಖ ಶುಭ ಅಂತನ್ನೋ ಧಾತ್ವರ್ಥ, ಸ್ವರ್ಗ ಅಂತನ್ನೋ ಮಾತಿಗೆ ಗಮಲ್ರ ವ್ಯಾಪನೆ ಅಂತ ಅರ್ಥ ಇರೋದರಿಂದ ಸ್ವರ್ಗ ಅಂತನ್ನೋ ಮಾತಿಗೆ ಅತ್ಯಂತ ಸುಖದ ಸ್ಥಿತಿಯನ್ನು ಯಾರು ಅನುಭವಿಸ್ತಾನೋ ಅದು ಸ್ವರ್ಗ. ಈ ಸ್ವರ್ಗ ಅಂತನ್ನೋದನ್ನು ಪಡ್ಕೊಳ್ಳಬೇಕು ಅಂದರೆ ಈ ಜ್ಯೋತಿಷ್ಠೋಮದಿಂದ ಹೇಗೆ ಬರುತ್ತೆ? ಅದಕ್ಕೆ ಸಂಬಂಧ ಏನು? ಯಜೇತ ಅಂತನ್ನೋವಾಗ ಯಜ್ ಅಂತನ್ನೋ ಮಾತು ಬರುತ್ತೆ. ಈ ಯಜ್ಞ ಅಂದರೆ ಏನು? ಯಜತಿ ಅನ್ನೋ ಮಾತಿಗೆ ದೇವಪೂಜಾ ಸಂಗತಿಕರಣ ದಾನೇಶು ಅಂತ ಅರ್ಥವನ್ನೇ ಹೇಳಿಬಿಟ್ರು. ಯಜ್ಞ ಅಂತನ್ನೋ ಮಾತಿಗೆ ದೇವಪೂಜಾ, ಒಂದು ಪೂಜೆ, ಒಂದು ಆರಾಧನೆ ಅಂತ ಅರ್ಥ ಇದೆ. ದೇವಯಜ್ಞ ಅಂದರೆ ದೇವತೆಗಳಿಗೆ ಮಾಡೋ ಪೂಜೆ ನಾವು ಅಷ್ಟೇ. ಯಜ್ಞ ಅಂತನ್ನೋ ಮಾತಿಗೆ ಈಗ ಹೇಳೋ ಹಾಗೆ ಚಂದ ವಸೂಲು ಮಾಡಿ ಮಾಡ್ತಾರಲ್ಲ, ಇದು ಯಜ್ಞ ಅಲ್ಲ. ದೇವಪೂಜಾ ಮತ್ತು ಸಂಗತಿಕರಣ ಇದು ಮುಖ್ಯವಾದದ್ದು. ಯಜ್ಞ ಅಂತಿದ್ದರೆ ನಮ್ಮಲ್ಲಿ ಮನಸ್ಸಿದೆ, ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳಿವೆ, ಬಯಕೆಗಳು ಅನೇಕವಾಗಿವೆ, ನಮ್ಮ ಸಾಮರ್ಥ್ಯ, ಇದಕ್ಕೆಲ್ಲ ಒಂದು ಸಮನ್ವಯವನ್ನು ಉಂಟು ಮಾಡತಕ್ಕಂಥದ್ದು ಯಜ್ಞ. ಯಜ್ಞ ಈಸ್ ಎನ್ ಇಂಟಿಗ್ರೇಟಿಂಗ್ ಫೋರ್ಸ್. ಯಾವುದು ನಮ್ಮ ಇಡೀ ಬದುಕನ್ನು ಒಂದಾಗಿ ಮಾಡುತ್ತೋ ಇದು ಯಜ್ಞ. ಸಂಗತಿಕರಣ ಇದು ಮುಖ್ಯವಾಗಿ ಧಾತ್ವರ್ಥ ಹೇಳೋದು. ಸಂಗತಿ, ಮನುಷ್ಯ ತನ್ನ ಆಲೋಚನೆಗಳನ್ನೆಲ್ಲ ಒಂದು ನೆಲೆಗೆ ತಂದುಕೊಂಡು
ಈ ಆಲೋಚನೆಗಳಿಗೆ ಅನುಸಾರವಾಗಿ ತನ್ನ ಬದುಕನ್ನು ನಡೆಸ್ತಾನೆ. ಇದು ಯಜ್ಞ. ಜೀವಿತಂ ಯಜ್ಞ ರೂಪಂ, ನಮ್ಮ ಬದುಕೇ ಒಂದು ಯಜ್ಞ ಅಂತ ಹೇಳ್ತಾರೆ ಈ ಪೂರ್ವಮೀಮಾಂಸೆಯಲ್ಲಿ. ನಮ್ಮ ಇಡೀ ಬದುಕೇ ಒಂದು ಯಜ್ಞ. ಅಂದ್ರೆ ಏನು? ನಮ್ಮ ಬದುಕಿನಲ್ಲಿ ಓರೆ ಕೋರೆಗಳು ಯಾವ್ಯಾವಿದ್ರೂ ಕೂಡ ಎಲ್ಲವನ್ನು ಸೇರಿಸಿ ಒಂದು ನೆಲೆಗೆ ತರೋದು ಸಂಗತೀಕರಣ. ಮತ್ತು ದಾನೇಶು, ದಾನ ಅಂದರೆ ನಮ್ಮಲ್ಲಿ ಇರೋದನ್ನು ಬೇರೆಯವರ ಜೊತೆ ಹಂಚಿಕೊಳ್ಳೋದು ದಾನ. ದಾನಂ ಸಂವಿಭಾಗ.